ಓಕೆ ಮಾಸ್ಟರ್ಸ್, ಎಲ್ಲರೂ ನಿಧಾನವಾಗಿ 2 ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ 2 ಕೈಗಳು ತೆಗೆದ ಕಣ್ಬಿಡಿ. ಥ್ಯಾಂಕ್ ಯು ಇಂಥ ಅದ್ಭುತವಾದ ಧ್ಯಾನವನ್ನು ಮಾಡಿದ್ದಕ್ಕೆ, ಹಾಗೂ ಇಷ್ಟು ಅದ್ಭುತವಾದ ಧ್ಯಾನ ಪರಿಚಯಿಸುವ ಪತ್ರಿಜಿಯವರಿಗೂ ಆತ್ಮಪೂರ್ವಕ ಪ್ರಣಾಮಗಳು. ಓಕೆ ಮಾಸ್ಟರ್, ಇವತ್ತಿನ 5ನೇ ದಿನ. ಮೊಟ್ಟ ಮೊದಲನಾಗಿ ನಮ್ಮ ಎಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೂ ಸ್ವರ್ಣಮಾಲಮ್ಮನಿಗೂ ನಮಸ್ಕರಿಸುತ್ತಾ, ಹಾಗೂ ನನಗೆ ಆತ್ಮಜ್ಞಾನವನ್ನು ಬೋಧಿಸಿರುವ ತಟವರ್ತಿ ವೀರರಾಘವ್ ಸರ್ಗೂ ರಾಜ್ಯಲಕ್ಷ್ಮಿ ಅಮ್ಮನಿಗೂ ನನ್ನ ಆತ್ಮಪೂರ್ವಕ ಪ್ರಣಾಮಗಳು ತಿಳಿಸುತ್ತಾ, ಹಾಗೂ ಈ ಜೂಮಲ್ಲಿ ಪಾಲ್ಗೊಂಡಿರೋ ಎಲ್ಲ ನನ್ನ ಆತ್ಮಬಂಧುಗಳಿಗೂ ನನ್ನ ನಮಸ್ಕಾರಗಳು. ಹಾಗೂ ಇವತ್ತಿನ ಸೆಷನ್ 5ನೇ ದಿನ ಮಾಸ್ಟರ್. ಇಳಕಲ್ನಿಂದ ಮಂಜುಳಾ ಪ್ರಭು ಮೇಡಮ್ ಬಂದಿದ್ದಾರೆ. ಸೊ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್ ಆನ್ ದಿ ಜೂಮ್ ಮ್ಯಾಮ್. ಓವರ್ ಟು ಯು. ಎಸ್ ಮ್ಯಾಮ್. ಪ್ರಪ್ರಥಮವಾಗಿ ನಮ್ಮೆಲ್ಲರ ಗುರುಗಳಾದಂತಹ ಬ್ರಹ್ಮಶ್ರೀ ಪತ್ರಿಜಿ ಗುರುಗಳನ್ನು ಹಾಗೂ ಸ್ವರ್ಣಮಾಲಾಮ್ಮನವರಿಗೂ ಆತ್ಮಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೆಯೇ ಈ ಚಿನ್ಮಯಿ ಸ್ಪಿರಿಚುವಲ್ ಲೈಟ್ ಫೌಂಡೇಶನ್ ಅವರಿಗೂ ಕೂಡ ನನ್ನ ಆತ್ಮಪೂರ್ವಕ ವಂದನೆಗಳು, ಮತ್ತು ಜೂಮ್ ಮೀಟಿಂಗ್ ನಲ್ಲಿ ಇರುವಂತಹ ನನ್ನೆಲ್ಲ ಆತ್ಮ ಬಂಧುಗಳಿಗೂ ವಂದನೆಗಳನ್ನ ಸಲ್ಲಿಸುತ್ತಾ, ಇವತ್ತು 5ನೇ ದಿನ ನಾವು ಅಕ್ಕಮಹಾದೇವಿಯನ್ನ ನೋಡ್ತಾ ಇದ್ದೀವಿ, ಜೀವಿಸ್ತಾ ಇದ್ದೀವಿ ಅಕ್ಕಮಹಾದೇವಿಯನ್ನ. 5ನೇ ದಿನದ ಸೆಷನ್ ಇವತ್ತು. ಅದಕ್ಕಾಗಿ ಈಗ ನಾನು ಅಕ್ಕಮಹಾದೇವಿ ನಿನ್ನೆ ಎಲ್ಲಿವರೆಗೂ ಹೇಳಿದ್ದೆ ಅಂದ್ರೆ, ಆಕಿ ಇದು ಕದಳಿ ವನಕ್ಕೆ ಹೋಗ್ತಾಳ, ಅಲ್ಲಿ ಸಾಧನೆಯನ್ನ ಮಾಡ್ತಾಳ, ಸಾಧನೆಯನ್ನ ಮಾಡಿ ಅಲ್ಲಿ ಒಂದು ಮುಕ್ತಿಯನ್ನ ಪಡಿತಾಳ ಅಂತ ಹೇಳಿದ್ದೆ. ಅದಕ್ಕೆ ಹೇಳಿದ್ದಲ್ಲ, 6, 3 ಆಯ್ತು, 3, 2 ಆಯ್ತು, 2, 1 ಆಯ್ತು ಅಂತಂದ್ರ ಆತ್ಮ ಪರಮಾತ್ಮನಲ್ಲಿ ಲೀನವಾಯ್ತು ಅಂತ. ಈಗ ಇಷ್ಟೊತ್ತವರೆಗೂ ಇಷ್ಟು ದಿವಸಗಳವರೆಗೂ ಅಕ್ಕಮಹಾದೇವಿ ಹೆಂಗ್ ಜೀವಿಸಿದ್ಲು ಅನ್ನೋದನ್ನ ತನ್ನ ವಚನಗಳಲ್ಲೇ ಹೇಳ್ತಾ ಬಂದು ನಾನು ಅದನ್ನ ವಿವರಿಸ್ತಾ ಬಂದೆ. ಈಗ ಆಕೆ ತಾನು ಅನುಭವದಿಂದ ಬರೆದು ಇಟ್ಟಿರುವಂತಹ ಹಲವಾರು ಅನುಭವಗಳನ್ನ ತಾನು ಇಲ್ಲಿ ಬರೆದಿಟ್ಟಳ, ಅವನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಅಕ್ಕಮಹಾದೇವಿಯ ವ್ಯಕ್ತಿತ್ವವನ್ನ ಇನ್ನೊಂದ್ ಸ್ವಲ್ಪ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ವಚನದಲ್ಲಿ ಹೇಳ್ತಾಳ ಆಕಿನೇ ಅಕ್ಕಮಹಾದೇವಿನ, ಪುರುಷನ ಮುಂದೆ ಮಾಯೆ ಸ್ತ್ರೀ ಎಂಬ ಅಭಿಧಾನವಾಗಿ ಕಾಡಿತ್ತು ನೋಡಯ್ಯ, ಸ್ತ್ರೀಯ ಮುಂದೆ ಪುರುಷ ಎಂಬ ಅಭಿಧಾನವಾಗಿ ಕಾಡಿತ್ತು ನೋಡಯ್ಯ ಅಂತ. ಇವೆರಡನ್ನ ನಾವು ಎಲ್ಲಿ ನೋಡ್ಬೋದಂದ್ರ, ಪ್ರಭುದೇವರ ಅಲ್ಲಮ ಪ್ರಭುಗಳ ಚರಿತ್ರೆಯಲ್ಲಿ ಸ್ತ್ರೀ ಮಾಯೆಯಾಗಿ ಕಾಡಿದ್ದನ್ನ ನೋಡಿದ್ರ, ಅಕ್ಕಮಹಾದೇವಿ ಚರಿತ್ರೆಯಲ್ಲಿ ಪುರುಷ ಮಾಯೆಯಾಗಿ ಆಕೆಯನ್ನ ಕಾಡಿದ್ದನ್ನ ನೋಡ್ಬಹುದು. ಈ ರೀತಿಯಾಗಿ ಆಕಿ ಎಲ್ಲವನ್ನೂ ಗೆದ್ದು ಈಗ ಬಂದ್ಲು. ಆಕಿ ತನ್ನ ಅನುಭವವನ್ನ ಎಲ್ಲಿ ಬರೆದ್ಲು, ಯಾವಂತಂದ್ರ ಒಂದು ಯೋಗಾಂಗ ತ್ರಿವಿಧಿ, ಮತ್ತೊಂದು ಮಂತ್ರ ಗೌಪ್ಯ ಅನ್ನುವಂತ 2 ಪುಸ್ತಕಗಳಲ್ಲಿ ಆಕಿ ಬರೆದಿಟ್ಲು. ಮತ್ತ 434 ವಚನಗಳಲ್ಲಿ ಕೂಡ ತನ್ನ ಅನುಭವವನ್ನ ದಾಖಲಿಸಿದ್ದಾರೆ. ಅದಕ್ಕೆ ಅಕ್ಕಮಹಾದೇವಿ ಕನ್ನಡದ ಪ್ರಪ್ರಥಮ ಮಹಿಳಾ ವಚನಗಾರ್ತಿ ಅಷ್ಟೇ ಅಲ್ಲ, ಜಗತ್ತಿನ ಯಾವುದೇ ಸ್ತ್ರೀ ಸಾಧಿಸದಂತಹ ಉನ್ನತ ಆಧ್ಯಾತ್ಮ ಸಾಧನೆಯನ್ನ ಮಾಡಿದಂತಹ ಅನರ್ಘ್ಯ ಸ್ತ್ರೀ ರತ್ನ. ಮಹಾದೇವಿ ನಮ್ ಕರ್ನಾಟಕದಲ್ಲಿ ಹುಟ್ಟಿದ್ದಾಳೆ ಅನ್ನೋದೇ ನಮಗೊಂದು ದೊಡ್ಡ ಹೆಮ್ಮೆ. ಅಂತಹ ವೀರ ಜಗತ್ತಿನ ಇತಿಹಾಸದಲ್ಲಿ ಯಾವ ದೇಶದಲ್ಲಿ ಕೂಡ ಇಂತಹ ಒಂದು ವೀರ ವಿರಾಗಿಣಿ ಅಧ್ಯಾತ್ಮ ಸಾಧನೆಯನ್ನ, ಅದು ತನ್ನ ಚಿಕ್ಕ ವಯಸ್ಸಿನಲ್ಲಿ 21, 22ನೇ ವಯಸ್ಸಿನಲ್ಲಿ ಅಧ್ಯಾತ್ಮದ ಉನ್ನತವನ್ನ ಏರಿದಂತಹ ಮಹಿಳೆ ಈ ಜಗತ್ತಿನ ಯಾವ ಇತಿಹಾಸದಲ್ಲೂ ಕೂಡ ಇರೋದಿಲ್ಲ. ಅದು ನಮ್ಮ ಭಾರತದ ಹೆಮ್ಮೆ ಮತ್ತು ನಮ್ಮ ಕರ್ನಾಟಕದ ಹೆಮ್ಮೆ. ಅಷ್ಟೇ ಅಲ್ಲದೆ ಕೆಲವ್ರು ಹೇಳ್ತಾರೆ ಅಕ್ಕಮಹಾದೇವಿ ಬೇರೆ ದೇಶದಲ್ಲಿ ಹುಟ್ಟಿದ್ದಂದ್ರೆ ಎಷ್ಟೊಂದು ಮೆರೆಸ್ತಿದ್ರು ಅಕ್ಕಿನ ಅಂತ. ಅಂತಹ ಒಂದು ಉನ್ನತ ಚರಿತ್ರೆ ಆಕಿದು. ಅದಕ್ಕಾಗಿನೇ ಇಲ್ಲಿ ಒಬ್ರು ಹೇಳ್ತಾರ, ಮಹಾದೇವಿ ಅಕ್ಕನ ಜೀವನ ಸಾಧನೆಯ ಚರಿತ್ರೆ ಹೆಣ್ಣಿನ ಗೌರವ ಸಾಧನೆ, ಹೆಣ್ಣಿನ ಸ್ವಾತಂತ್ರ್ಯ ಸಾಧನೆಯ, ಹೆಣ್ಣಿನ ಪಾರಮಾರ್ಥ ಸಾಧನೆಯ ಒಂದು ಅಪೂರ್ವ ಮಹಾಪ್ರಕರಣ. ಇದು ಹೆಣ್ಣಿನ ಒಂದು ಅಸ್ಮಿತೆಯನ್ನೇ ಬದಲಾಯಿಸಿದಂತಹ ಸಾಧನೆ ಆಕಿದು ಅಂತ. ಏನಂದ್ರ ಈಕಿ ಅಕ್ಕಮಹಾದೇವಿಯ ಸಾಧನೆಯನ್ನ ಯಾರಿಗಾದ್ರೂ ನಾವು ಹೇಳಿದ್ರಪ್ಪ ಅಂದ್ರ, ಹೆಣ್ಣಿನ ಚರಿತ್ರೆ, ಹೆಣ್ಣಿನ ಗೌರವ, ಹೆಣ್ಣಿನ ಸ್ವಾತಂತ್ರ್ಯ, ಹೆಣ್ಣಿಗೆ ಪಾರಮಾರ್ಥ ಆಧ್ಯಾತ್ಮ ಸಾಧನೆ, ಇವೆಲ್ಲವಕ್ಕೂ ಕೂಡ ಇದು ಕಳಸ ಇಟ್ಟಂತೆ ಎಲ್ಲವನ್ನು ನಮ್ಮ ಹೆಚ್ಚಿಸುತ್ತದೆ. ಇದು ಸ್ತ್ರೀಯರ ಗೌರವವನ್ನು ಹೆಚ್ಚಿಸುವಂತಹ ಚರಿತ್ರೆ ಮಹಾದೇವಿದು. ಇದನ್ನ ತನ್ನ ಚಿಕ್ಕ ವಯಸ್ಸಿನಲ್ಲೇ ಸಾಧಿಸಿದಂತಹ ಈಕೆ ಲೀಲಾಮೂರ್ತಿ, ಗುರಿ ಮುಟ್ಟಿದಂತಹ ಒಂದು ಲೀಲಾಮೂರ್ತಿ. ಅಷ್ಟೇ ಅಲ್ಲದೆ ಜಗತ್ತಿನ ಆಧ್ಯಾತ್ಮ ಸಾಧಕಿಯರಿಗೆ
ಮಾರ್ಗದರ್ಶಕಳು ಕೂಡ ಆಗಿದ್ದಾಳೆ ಅಕ್ಕ ಮಹಾದೇವಿ. ಅದಕ್ಕಾಗಿ ನಾವು ನಮ್ಮ ಭಾರತದ ಮಹಿಳೆ, ನಮ್ಮ ಕರ್ನಾಟಕದ ಮಹಿಳೆ ಅಂತ ಮತ್ತೊಮ್ಮೆ ಹೇಳ್ತೀನಿ ನಾನು, ಇದು ನಮ್ಗ ಬಹಳಷ್ಟು ಹೆಮ್ಮೆಯ ವಿಷಯ. ಇಷ್ಟ ಆಯ್ತು. ಈಗ ನಾವು ಆಕೆ ತನ್ನ ಅನುಭವದಿಂದ ಇಲ್ಲಿ ವಿವರಿಸಿದ ಕೆಲವೊಂದು ವಿಷಯಗಳನ್ನ ನಾನು ಇಲ್ಲಿ ಹೇಳ್ತಾ ಬರ್ತೀನಿ. ಇನ್ಮೇಲೆ ನಾಳೆ ಮತ್ತೆ ಚಕ್ರಗಳ ಬಗ್ಗೆ ಪೂರ್ತಿ ವಿವರಣೆಯನ್ನು ಕೊಡ್ತೀನಿ. ಇವತ್ತು ಆಕೆ ಜೀವಾತ್ಮ ಮತ್ತು ಪರಮಾತ್ಮನ ಸಂಬಂಧದ ಬಗ್ಗೆ ಒಂದು ವಚನದಲ್ಲಿ ಹೇಳ್ತಾಳ, ಜೀವ ಪರಮರ ಭೇದ ಭಾವವನ್ನು ಅರಿವಡೆ ಆವಾವ ಮುಖದೊಳಿರುತ್ತಿಗದು ಅನುಭಾವಕ್ಕೆ ಬಂದುದ ನೊರೆವೆನು. ಜೀವ ಮತ್ತು ನಾ ಹೇಳಿದ್ವಿ ಜೀವಾತ್ಮ ಪರಮಾತ್ಮ ಅಂತ. ಈ ಜೀವಾತ್ಮ ಪರಮಾತ್ಮ ಅಂದ್ರೆ ಏನು ಅವ್ರು ಅಂತ ಅನ್ನೋದನ್ನ ನನ್ನ ಅನುಭವಕ್ಕೆ ಬಂದಿದ್ದನ್ನ ಹೇಳ್ತೀನಿ ನಾನು. ಎಲ್ಲೋ ಬರ್ದಿದ್ದನ್ನ ಅಥವಾ ಯಾರೋ ಹೇಳಿದ್ದನ್ನ ನಾನ್ ಕೇಳಿದ್ದನ್ನ ಹೇಳಂಗಿಲ್ಲ. ನನ್ನ ಅನುಭವಕ್ಕೆ ಏನ್ ಬಂದಿತ್ತೋ ನನ್ನ ಸಾಧನೆಯಲ್ಲಿ ಅದನ್ನ ನಾನು ಹೇಳ್ತೀನಿ ಅಂತ ಹೇಳ್ತಾಳ. ಜೀವಾತ್ಮ ಪರಮಾತ್ಮ ಭೇದ ದ್ವೈತ್ಯವೋ ಅದ್ವೈತ್ಯವೋ ಅಥವಾ ವಿಶಿಷ್ಟಾದ್ವೈತ್ಯವೋ ಎಂಬುದನ್ನ ಸಾಧಕರು ಮೊದ್ಲು ಅರ್ಥಕೊಳ್ಬೇಕು ಅಂತ. ನೀವು ಧ್ಯಾನ ಆದ್ರೂ ಮಾಡ್ರಿ, ಲಿಂಗ ಧ್ಯಾನ ಆದ್ರೂ ಮಾಡ್ರಿ, ಮತ್ ಯಾವ ಧ್ಯಾನ ಆದ್ರೂ ಮಾಡ್ರಿ, ಇದು ಎಂತದು ಜೀವಾತ್ಮ ಪರಮಾತ್ಮನ ಸಂಬಂಧ ಏನು ಅನ್ನೋದನ್ನ ನಾವು ಪ್ರಪ್ರಥಮವಾಗಿ ತಿಳ್ಕೊಳ್ಬೇಕು ಅಂತ ಅಕ್ಕ ಮಹಾದೇವಿ ನಮ್ಗೆಲ್ಲ ಹೇಳ್ತಾಳ. ಅಷ್ಟೇ ಅಲ್ದನ ಇದನ್ನ ನಾ ಏನ್ ತಿಳ್ಕೊಂಡಿನಿ ನಾನಂದ್ರ ಅಕ್ಕ ಮಹಾದೇವಿ ಏನನ್ ತಿಳ್ಕೊಂಡಿದ್ದಾಳ ಅದನ್ನ ನಾನಿಲ್ಲಿ ನಿಮಗ್ ಹೇಳ್ತೀನಿ ಅಂತ ಹೇಳ್ತಾಳ. ಅದಕ್ಕ ಶಿವಯೋಗ ಸಾಧಕರು, ಜೀವಾತ್ಮ ಯೋಗ ಸಾಧಕರು ಅಥವಾ ಧ್ಯಾನಿಗಳು ಜೀವಾತ್ಮ ಮತ್ತು ಪರಮಾತ್ಮ ಸಂಬಂಧ ಭಿನ್ನವೋ ಅಭಿನ್ನವೋ ಎಂದನ್ನು ಅರಿಬೇಕು. ಕೆಲವೊಬ್ರಂತರ ಪರಮಾತ್ಮನೇ ಬೇರೆ, ಜೀವಾತ್ಮನೇ ಬೇರೆ. ಆ ಪರಮಾತ್ಮ ಜೀವಾತ್ಮನನ್ನ ಸೃಷ್ಟಿ ಮಾಡಿ ಜಗತ್ತಿಗೆ ಬಿಟ್ಟಿದ್ದಾನೆ, ಅಲ್ಲಿ ನಾಟಕ ಆಡಿಸ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ ಅಂತ ಕೆಲವ್ರು ಹೇಳ್ತಾರ. ಮತ್ತು ಕೆಲವ್ರು ಹೇಳ್ತಾರ ಜೀವಾತ್ಮ ಪರಮಾತ್ಮ ಬೇರೆ ಅಲ್ಲ, ಜೀವಾತ್ಮ ಪರಮಾತ್ಮನಿಂದ ಹುಟ್ಟಿದ ಒಂದು ಪರಮಾತ್ಮನ ಒಂದು ಅಂಶವೇ ಜೀವಾತ್ಮ. ಇದನ್ನ ನಾವು ಧ್ಯಾನಿಗಳು ಕೂಡ ನಂಬ್ತೀವಿ ಮತ್ತು ಅವರು ಶಿವಯೋಗಿಗಳು ಕೂಡ ಇದನ್ನ ನಂಬಿದ್ರು. ಇನ್ನು ಕೆಲವ್ರು ಅನ್ಕೊಂತಾರ ಇದು ಅಹಂ ಬ್ರಹ್ಮಾಸ್ಮಿ ಅಂತ ನಾವು ಹೇಳ್ತೀವಿ ಧ್ಯಾನಿಗಳು. ಅದನ್ನೇ ಅಕ್ಕ ಮಹಾದೇವಿ ಕೂಡ ಹೇಳಿದ್ದು. ಅಷ್ಟೇ ಅಲ್ಲದೆ ಕೆಲವ್ರು ಹೇಳ್ತಾರ ಏನೋ ಒಂದು ಸೃಷ್ಟಿಯೊಳಗಿರುವ ಹಲವಾರು ಒಂದು ವಸ್ತುಗಳು ಸೇರಿ ಒಂದು ಜೀವ ಸೃಷ್ಟಿ ಆಗುತ್ತ, ನಾವು ಇರೋವರೆಗೂ ತಿನ್ಬೇಕು, ಉಣ್ಬೇಕು, ಮಜಾ ಮಾಡ್ಬೇಕು ಈ ಜಗತ್ತಿನಲ್ಲಿ, ಇಷ್ಟೇ ಅವ್ರಿಗೆ ಗೊತ್ತಿರುತ್ತ. ಅಂತಹ ಒಂದು ಜನಾಂಗದವರು ಕೂಡ ಅದಾರ. ಆದ್ರ ಈ ಸೃಷ್ಟಿ ಸಾಮಗ್ರಿಗಳ ಸಂಬಂಧದಿಂದ ಮನುಷ್ಯನ ಜೀವನ ಉತ್ಪತ್ತಿ ಆಯ್ತು ಅಂತ ಅವ್ರು ತಿಳ್ಕೊಂಡಿರ್ತಾರ. ಭೌತಿಕ ಜೀವನ ಅವರು, ಈ ಜೀವನದನ್ನ ಭೌತಿಕ ಭೋಗ ಸುಖವೇ ನಿಜವಾದ ಸುಖ ಅಂತ ಅವ್ರು ಭಾವಿಸಿರ್ತಾರ. ಆದ್ರ ಇವುಗಳಲ್ಲಿ ಸತ್ಯ ಯಾವುದು? ಅವರು ಅಕ್ಕ ಮಹಾದೇವಿಯವರು ತಮ್ಮ ಧ್ಯಾನದ ಸ್ವಾನುಭಾವದಿಂದ ಅನುಭವಿಸಿ ಹೇಳ್ತಾರೆ ಇದನ್ನ. ಇದ್ರೊಳಗ ಸತ್ಯ ಯಾವುದು ಅನ್ನೋದನ್ನ ಅವ್ರು ಹೇಳ್ತಾರ. ಶರಣರು ಕೇವಲ ಬೌದ್ಧಿಕ ಜ್ಞಾನವನ್ನು ನಂಬುವುದಿಲ್ಲ, ಬರೀ ನಂಬಿಕೆ. ಕೆಲವರು ಬರೀ ನಂಬಿಕೆಯಿಂದ ಒಂದು ದೇವ್ರು ಅಂತ ನಂಬ್ಕೊಂಡು ಹೋಗ್ತಾರಲ್ಲ, ಅದನ್ನು ನಂಬಂಗಿಲ್ಲ. ವೇದಶಾಸ್ತ್ರ, ಪುರಾಣಾಗಮ ಮುಂತಾದ ಶಾಸ್ತ್ರಗಳಲ್ಲಿ ಹೇಳಿದ ಎಲ್ಲವನ್ನೂ ನಂಬುವುದಿಲ್ಲ. ಸತ್ಯ ಇದ್ದದ್ದನ್ನ ನಂಬ್ತಾರ, ಬೇಡವಾದದ್ದನ್ನ ಬಿಡ್ತಾರ. ಅದಕ್ಕಾಗಿ ಅವರು ತಾವು ಸ್ವಾನುಭವದಿಂದ ಅನುಭವಿಸಿ ನಿತ್ಯ ಸತ್ಯ ಏನನ್ನ ತಾವು ಸ್ವಾನುಭವದಿಂದ ಕಂಡುಕೊಂಡಾರೋ ಅದನ್ನ ವಚನಗಳಲ್ಲಿ ರಚಿಸಿದ್ದಾರ. ಅದನ್ನ ಇಲ್ಲಿ ಈಗ ಅಕ್ಕ ಮಹಾದೇವಿ ಹೇಳಿದ್ದನ್ನೇ ಇಲ್ಲಿ ಉರಿ ಲಿಂಗ ಪೆದ್ದಿ ಇವ್ರು ಹೇಳ್ತಾರ. ಇವ್ರೇ ಒಬ್ಬ ಶರಣ ಹೇಳ್ತಾರ. ಏನ್ ಹೇಳ್ತಾರ ಅಂದ್ರ, ಒಂದು ವಸ್ತು ಪರಮಾತ್ಮ ಜೀವಾತ್ಮವೆಂದಾಯಿತು, ಪರಮಾತ್ಮವೇ ಲಿಂಗ, ಜೀವಾತ್ಮವೇ ಅಂಗ, ಸಂಗವೇ ಏಕಾತ್ಮ ಅಂತ ಹೇಳ್ತಾರ. ತತ್ ಪದವೇ ಪರಮಾತ್ಮ, ತ್ವಂ ಪದವೇ ಜೀವಾತ್ಮ, ಅಸಿ ಪದವೇ ತಾಧ್ಯಾತ್ಮವಯ್ಯ ಉರಿಲಿಂಗ ಪದ್ಯಪ್ರಿಯ ವಿಶ್ವೇಶ್ವರ. ಅಂದ್ರ ಇಲ್ಲಿ ಅವ್ರ ಏನ್ ಹೇಳ್ತಾರ, ಒಂದೇ ವಸ್ತು ಅದು ಪರಮಾತ್ಮ, ಅದು ಜೀವಾತ್ಮ ಆಯ್ತು. ಇಲ್ಲಿ ಏನ್ ಪರಮಾತ್ಮವೇ ಲಿಂಗ ಅಂದ್ರ ಪರಮಾತ್ಮ ಲಿಂಗ ಅಂತಂದ್ರ ನಾವು ಪರಮಾತ್ಮ ಅಂತೀವಿ. ಜೀವಾತ್ಮವೇ ಅಂಗ ಅಂತ ಕರೀತಾರ. ಪರಮಾತ್ಮ ಮತ್ತು ಜೀವಾತ್ಮ ಅವೆರಡು ಸಂಘವೇ ಏಕಾತ್ಮ, ಅವೆರಡು ಒಟ್ಟಿಗೆ ಸೇರುವುದನ್ನ ಇವರು ಲಿಂಗಾಂಗ ಸಾಮರಸ್ಯ ಅಂತ ಕರಿತೀವಿ. ನಾವು ಆತ್ಮ ಸಾಕ್ಷಾತ್ಕಾರ ಅಂತ ಧ್ಯಾನಿಗಳು ಕರೀತಾರ. ಅದು ಅಸಿ ಪದವೇ ತಾಧ್ಯಾತ್ಮವಯ್ಯ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಅಂದ್ರೆ ಇವ್ರೇನ್ ಹೇಳಿದ್ರು ಇಲ್ಲಿ, ತತ್ವಮಸಿ. ತತ್ವಮಸಿ ಅನ್ನೋದನ್ನ ನಾವು ಅವಾಗವಾಗ ಧ್ಯಾನಿಗಳಿಗೆ ಅದನ್ನ ನಾವು ಕೇಳ್ತಾನೆ ಇರ್ತೀವಿ. ನಿಮ್ಗೆ ಅದು ಅರ್ಥನೂ ಆಗುತ್ತಾ. ಅದಕ್ಕಾಗಿ ಹೇಳಿದ್ರು ಪರಮಾತ್ಮ ಒಂದು ವಸ್ತು, ಪರಮಾತ್ಮನಿಂದ ಹುಟ್ಟಿದಂತಹದ್ದು ಜೀವಾತ್ಮ,
ಅವು ಎರಡು ಮತ್ತು ವಾಪಸ್ ಒಟ್ಟಿಗೆ ಸೇರೋದು. ಈಗ ಅಕ್ಕಮಹಾದೇವಿ ಹಾಲೆಲ್ಲ ಸೇರಿದ ಆ ತರ ಸೇರೋದು ತತ್ವಮಸಿ. ಅಂದ್ರ ನಾವು ಇದನ್ನ ಅವರು ಈ ತರ ವಿವರಣೆ ಮಾಡ್ತಾರ. ಹೀಗೆ ಜೀವಾತ್ಮ ಪರಮಾತ್ಮ ಇದರದ್ದು ಭಿನ್ನತೆಯನ್ನ ಹೇಳ್ತಾರೆ. ಪರಮಾತ್ಮ ತನ್ನೊಂದು ಅಂಶವನ್ನ ಬೇರ್ಪಡಿಸಿ ಜೀವಾತ್ಮ ಮಾಡ್ತಾನ. ಅದು ಹೆಂಗಂದ್ರ ಮರದಿಂದ ಉದಿಸಿದ ಬೀಜವು ಮರದಿಂದ ಭೂಮಿಗೆ ಬೀಳುವಾಗ ತನ್ನ ಉಗಮಕ್ಕೆ ಕಾರಣವಾದ ಮರವನ್ನು ತನ್ನೊಳಗೆ ಅವ್ಯಕ್ತವಾಗಿ ಗರ್ಭೀಕರಿಸಿಕೊಂಡು ಬರುತ್ತದೆ. ಈಗ ಒಂದು ಬೀಜ, ಯಾವುದೇ ಮರ ದೊಡ್ಡ ಮರದಿರ್ಬೋದು, ಬೀಜ ಹುಟ್ಟಿರುತ್ತಲ್ಲ, ಅದು ಬೀಜ ಭೂಮಿಗೆ ಬೀಳುವಾಗ ಅದ್ರೊಳಗ್ ಮರ ಗರ್ಭೀಕರಿಸಿಕೊಂಡಿರುತ್ತೆ. ಅದ್ರೊಳಗ್ ಮರ ಇರುತ್ತ ಅಂತ ಹೇಳ್ತಾರೆ ಶರಣರು. ಅದು ಗರ್ಭೀಕರಿಸಿಕೊಂಡು ಅದು ಭೂಮಿಗೆ ಬೀಳುತ್ತ. ಆ ಬೀಜಕ್ಕೆ ಇಳೆ, ಮಳೆ, ಗಾಳಿ, ಬೆಳಕು, ಬಯಲು ಮುಂತಾದ ಸಂಸ್ಕಾರ ಸೌಲಭ್ಯ ಒದಗಿದಾಗ ಅದು ಅಂಕುರಿಸಿ ಸಸಿಯಾಗಿ ಮರವಾಗಿ ಹೆಮ್ಮರವಾಗಿ ತನ್ನ ಜನನಕ್ಕೆ ಕಾರಣವಾದ ಆ ಮರದಂತೆಯೇ ಬೃಹತ್ತವಾಗಿ ಬೆಳೆದು ನಿಲ್ಲುತ್ತದೆ. ಅಂದ್ರೆ ಏನು? ಈಗ ಬೀಜ, ಈಗ ಪರಮಾತ್ಮನಿಂದ ಈಗ ಮರದಿಂದ ಬೀಜ ಬಂದಂಗೆ ನಾವು ಜೀವಾತ್ಮಗಳು ಹೊರಗ್ ಬಂದಿವಿ ಅಂದಾಗ ಆ ಬೀಜ ನೋಡಿದ ತಕ್ಷಣ ನಮ್ಗ ಅದ್ರೊಳಗ್ ಮರ ಇದೆ ಅಂತ ಗೊತ್ತಾಗಲ್ಲ. ಆದ್ರ ಅದಕ್ಕೆ ಸಂಸ್ಕಾರ ಆಗ್ಬೇಕು. ಅದಕ್ಕೆ ಹೇಳ್ತಾರ ಅವರು, ಇಳೆ, ಮಳೆ, ಗಾಳಿ. ಅಂದ್ರ ಭೂಮಿ ಬೇಕು, ಮಳೆ ಬೇಕು, ನೀರ್ ಬೇಕು, ಗಾಳಿ ಬೇಕು ಉಸಿರಾಟೋದಕ್ಕೆ, ಬೆಳಕು ಬೇಕು ಮತ್ತು ಬಯಲು ಬೇಕು. ಇವೆಲ್ಲ ಇದ್ದಾಗ ಅದು ಏನಾಗುತ್ತ, ಮರವಾಗಿ ಬೆಳೆಯುತ್ತೆ. ಹಬ್ಬದಕ್ಕೆ ಬಯಲ್ಬೇಕು, ಆಕಾಶನು ಅಂತ ಕರಿತಾರದನ್ನ. ಅದೆಲ್ಲ ಇದ್ದಾಗ ಅದು ಮತ್ತೆ ತಾನೇನು ಯಾವ ಮರದಿಂದ ಬಂತಲ್ಲ ಆ ಮರದಷ್ಟೇ ಬೃಹತ್ತಾಗಿ ಬೆಳೆದು ನಿಲ್ಲುತ್ತ. ಅದೇ ರೀತಿ ಈ ಪರಮಾತ್ಮನಿಂದ ಬಂದಂತ ಜೀವಾತ್ಮ ಹಲವಾರು ಸಂಸ್ಕಾರಗಳನ್ನ ಪಡೆದುಕೊಂಡ್ರೆ ಹಲವಾರು ಸಂಸ್ಕಾರಗಳನ್ನ ಪಡೆದುಕೊಂಡ್ರೆ ಅವನು ಕೂಡ ಪರಮಾತ್ಮ ಆಗ್ತಾನ. ಅದಕ್ಕ ಪತ್ರಿಜಿ ಅವ್ರು ಹೇಳಿದ್ರು, ನಾವೆಲ್ಲರೂ ಪರಮಾತ್ಮನೇ ಅಂತ. ಪರಮಾತ್ಮ ಅಂತಾನೆ ಕರೆದ್ರು. ದೇವ್ರು ಬೇರೆ ಅಲ್ಲ, ನಾವೆಲ್ಲರೂ ಪರಮಾತ್ಮ ಅಂತ ಕರೆದ್ರು. ಹಂಗ ಅದಕ್ಕಾಗಿನೇ ಅದಕ್ಕೆ ಏನ್ ಬೇಕಪ್ಪ, ಈಗ ಈ ಜೀವಾತ್ಮ ಪರಮಾತ್ಮ ಆಗ್ಬೇಕಾದ್ರೆ ಎಂತ ಸಂಸ್ಕಾರ ಸಿಗ್ಬೇಕು? ಬೀಜಕ್ಕ ಇಳೆ, ಮಳೆ, ಬೆಳೆ ಸಿಕ್ತು, ಗಾಳಿ ಎಲ್ಲ. ಅದು ಇದಕ್ಕೇನ್ ಸಿಗ್ಬೇಕು ಅಂತ ಇವ್ರು ಹೇಳ್ತಾರಿಲ್ಲ ಅಕ್ಕಮಹಾದೇವಿ ಅವರು. ಜೀವಾತ್ಮನಿಗೆ ಸತ್ಯ ಶರಣರ ಸಂಘ ಅಂದ್ರೆ ನಾವೇನ ಸಜ್ಜನ ಸಾಂಗತ್ಯ ಅಂತ ಕರಿತೀವಲ್ಲ, ಅದನ್ನ ಇವ್ರು ಹೇಳಿದ್ರು. ಅದನ್ನೇ ಪತ್ರಿಜಿಯವರು ಕೂಡ ಹೇಳಿದ್ರು. ಸದ್ಗುರುವಿನ ಕರುಣೆಯ ಸಂಸ್ಕಾರ, ಸುಜ್ಞಾನ, ಸದಾಚಾರ, ಧ್ಯಾನ ಮುಂತಾದ ಅವಕಾಶಗಳು ಸಿಗ್ಬೇಕು ಅಂತ ಜೀವಾತ್ಮನಿಗೆ. ಅವಾಗ ಜೀವಾತ್ಮ ಪರಮಾತ್ಮ ಆಗಿ ಹೊರ ಹೊಮ್ತಾನಂತ. ತನ್ನಲ್ಲಿ ಗರ್ಭೀಕರಿಸಿಕೊಂಡಿರುವಂತಹ ಪರಮಾತ್ಮ ಹೊರಗ್ ಬರ್ಬೇಕು ಅಂತಂದ್ರ ಸತ್ಸಂಗ ಬೇಕು, ಸ್ವಾಧ್ಯಾಯ ಬೇಕು, ಅದು ಸದ್ಗುರುವಿನ ಸಂಸ್ಕಾರ ಬೇಕು. ಇದಾದ್ಮೇಲೆ ಸುಜ್ಞಾನ ಬರುತ್ತ, ಸದಾಚಾರ ಬರಬೇಕು. ಇವೆಲ್ಲವೂ ಬಂದಾಗ ಆ ಜೀವಾತ್ಮ ತನ್ನಲ್ಲಿ ಗರ್ಭೀಕರಿಸಿಕೊಂಡಿರುವಂತಹ ಪರಮಾತ್ಮನೇ ತಾನಾಗ್ತಾನ. ಇವೆಲ್ಲ ಒದಗಿದೊಡನೆ ಅಂಗದಲ್ಲಿ ಲಿಂಗ ಅಂದ್ರೆ ಜೀವಾತ್ಮನಲ್ಲಿ ಪರಮಾತ್ಮನ ಅಂಕುರ ಬೆಳೆದು ಜೀವಾತ್ಮವೇ ಪರಮಾತ್ಮವಾಗಿ ಪರವಸ್ತುವಿನಲ್ಲಿ ಸಮರಸವಾಗುತ್ತದೆ. ಅದು ಜೀವಾತ್ಮ ಪರಮಾತ್ಮವಾಗಿ ಬೆಳೆದು ಪರಮಾತ್ಮನೊಳಗ ಸಮರಸ ಆಗುತ್ತ. ಅದಕ್ಕಾಗಿನೇ ಇವರು ಶರಣರ ಏನ್ ಕರೆದ್ರದನ್ನ ಲಿಂಗಾಂಗ ಸಾಮರಸ್ಯ ಅಂತ ಕರೀತಾರ. ಅಷ್ಟೇ ಅಲ್ದ ಇವರ ನಿಲುವು ಅಂದ್ರ ಈ ಜ್ಞಾನಿಗಳಾತು, ಅಧ್ಯಾತ್ಮ ಸಾಧಕರಾತು ಹೆಂಗಿರ್ಬೇಕು ಅಥವಾ ಅವ್ರು ಹೆಂಗಿದ್ರು ಶರಣರು ಅನ್ನೋದನ್ನ ಅಕ್ಕಮಹಾದೇವಿ ಇಲ್ಲಿ ಹೇಳ್ತಾಳ. ಏನಂದ್ರ, ಶರಣರ ನೆಲೆಗಳನ್ನು ಅರಿವಡೆ ಎನ್ನಳವೇ ಹರಿ ಯಜ ಸುರರಿಗಳವಲ್ಲವೆಂದೆನ್ನಲು ವರವೇ ನಾನವರ ಕೃಪೆಯಿಂದ. ಅಂದ್ರ ಈಗ ಶರಣರು ಅಥವಾ ಅಧ್ಯಾತ್ಮ ಜೀವಿಗಳು ಅವರ ಒಂದು ಏನು ಅರಿವು, ಅವರ ನಿಲುವು ಅಂತಂದ್ರ ಅವ್ರು ಯಾವ ರೀತಿ ಬದುಕ್ತಾರ ಅನ್ನೋದನ್ನ ನನ್ನ ಹೇಳೋದು ಅಷ್ಟು ಸರಳ ಇಲ್ಲ. ಅದನ್ನ ಹರಿ ಅಜ್ಜ ಸುರರು ಅಂದ್ರ ಬ್ರಹ್ಮ, ವಿಷ್ಣು ಮತ್ತು ದೇವತೆಗಳಿಗೂ ಸಹಿತ ಅದು ಸಾಧ್ಯ ಆಗಿಲ್ಲ ಅಂತ. ಅದಕ್ ಈ ಧ್ಯಾನಿಗಳು ಅಥವಾ ಶರಣರೇ ದೇವತೆಗಳಿಗಿಂತ ಮಿಗಿಲಾದವರು ಅನ್ನೋದನ್ನ ಇಲ್ಲಿ ಹೇಳ್ತಾಳ. ಅದನ್ನ ನಾನು ಇಲ್ಲಿ ಹೇಳ್ಬೇಕು ಆತಂದ್ರ ಅವರ ಕೃಪೆಯಿಂದನೇ ಹೇಳ್ತೀನಿ. ಅವರು ನನಗ ಕೃಪೆ ಮಾಡ್ಯಾರ ಮತ್ತು ಅವ್ರ ಆಶೀರ್ವಾದ ಮಾಡ್ಯಾರ, ಅದಕ್ಕಾಗಿನೇ ನಾನು ಹೇಳ್ತೀನಿ ಅಂತ. ಮಹಾಶರಣರ ನಿಲುವು ಮಹಾಘನ ವಸ್ತುವಿನಲ್ಲಿ ಸಮರಸವಾಗಿ ನಿಂದ ಮಹಾಲಿಂಗ ನಿಂತು. ಅಂದ್ರೇನು? ಈಗ ನಾವು ಧ್ಯಾನಿಗಳು ಅಥವಾ ಶರಣರು ಅಥವಾ ಧ್ಯಾನಿಗಳು ಇಬ್ರು ಒಂದೇ. ಅವರು ಲಿಂಗ ಧ್ಯಾನವನ್ನ ಮಾಡಿದ್ರು, ನಾವು ಇಲ್ಲಿ ಆನಾಪಾನ ಸತಿ ಧ್ಯಾನವನ್ನ ಮಾಡ್ತಾ ಇದ್ದೀವಿ. ಎಂಥ ನಿಲುವು ಅಂತಂದ್ರ ಅವ್ರದ್ದು ಮಹಾಲಿಂಗನ ಸಮರಸವಾದ, ಅಂದ್ರ ಈಗ ಜೀವಾತ್ಮ ಪರಮಾತ್ಮನಲ್ಲಿ ಸಮರಸವಾಗಿ ಬಿಟ್ಟಿರುವಂತಹ ಒಂದು ಪರಿಸ್ಥಿತಿ ಅವ್ರದ್ದು. ಅದ್ರೊಳಗ ಅವರು ಆಗಿ ಹೋಗ್ಯಾರ. ಹೆಂಗಪ್ಪ ಅದು? ಅವರು
ಪರಮಾತ್ಮನಲ್ಲಿ ಜೀವಾತ್ಮ ಹೆಂಗ ಬೆರೀತು ಅನ್ನೋದನ್ನ ಕೂಡ ಅವ್ರು ಇಲ್ಲಿ ಹೇಳ್ತಾರ. ಸಾಗರವನ್ನಪ್ಪಿ ಬೆರೆಸಿ ಬೇರಿಲ್ಲದ ನದಿಯಂತೆ. ನದಿ ಈಗ ಈ ಜೀವಾತ್ಮ ಕೂಡ ಒಂದು ನದಿಯಂತೆ. ನದಿ ಯಾವ ರೀತಿ ಹರಿದು 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 ಗುಡ್ಡಗಳ ಮೇಲೆ ಹೋಗ್ಬೋದು, ತಗ್ಗಿನಲ್ಲಿ ಹೋಗ್ಬೋದು, ಕಾಡಿನಲ್ಲಿ ಹರಿಬಹುದು, ಊರಿನಲ್ಲಿ ಹರಿಬಹುದು, ಎಲ್ಲಿ ಬೇಕಾದ್ರೂ ಹರಿಲಿ ಅದು ಕೊನೆಗೆ ಹೋಗಿ ಸೇರುವುದು ಸಾಗರವನ್ನ. ಇವ್ರದ್ದು ಎಂಥ ನಿಲುವು ಅಂತಂದ್ರ ಆ ನದಿಯಂತೆ ಹರಿದು 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 ಸಾಗರವನ್ನ ಸೇರ್ತೈತಲ್ಲ, ಆ ಸಾಗರವನ್ನ ಸೇರಿ ಅದೇ ಸಾಗರ ಆಗತ್ತ. ಈ ನದಿ ಸಾಗರದೊಳಗ ನದಿ ಐತೋ ಇಲ್ಲೋ? ಈಗ ನಾವ್ ಅದನ್ನ ಅರ್ಕೊಂಡ್ಬಿಟ್ರ ಸಾಗರದೊಳಗ ನದಿ ಇದೆ ಅನ್ನೋದು ನಮ್ಗೆ ಅರಿವಾದ್ರ ಈ ಪರಮಾತ್ಮನಲ್ಲಿ ಜೀವಾತ್ಮನಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋದು ಅರಿವಾಗುತ್ತ. ಅದಕ್ಕಾಗಿನೇ ಜೀವಾತ್ಮ ಅಲ್ಲಿ ಇವನು ಕೂಡ ಈ ನದಿಯಂತೆ ಹರಿದು 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 ಆ ಪರಮಾತ್ಮನಲ್ಲೇನೆ ಐಕ್ಯವಾಗಿ ತನ್ನ ತನವನ್ನ ಮರೆತು ಬಿಡೋದು. ಅದು ನದಿ ಯಾವ್ದು ಸಿಹಿ ನೀರಿರುವುದು ಅಲ್ಲಿ ಸಾಗರದಲ್ಲಿ ಸೇರಿದ್ಮೇಲೆ ಅದು ಕೂಡ ಸಾಗರವೇ, ಸಮುದ್ರವೇ ಆಗ್ಬಿಡುತ್ತ. ಅಂತಹ ನಿಲುವು ಇವ್ರದ್ದು ಆಧ್ಯಾತ್ಮ ಸಾಧಕರದು ಅಂತಂದು ಅಕ್ಕ ಮಹಾದೇವಿ ಹೇಳ್ತಾಳ. ಅದ್ರೊಳಗ ನದಿ ಇದೆ, ಯಾಕಂದ್ರ ಅದು ಹೆಂಗ ಮತ್ತೆ ಸೂರ್ಯನ ಶಾಖಕ್ಕೆ ಅದು ಕಾಯ್ದು ಅದು ಆವಿಯಾಗಿ ಮೋಡ ಆಗಿ ಮತ್ತ ನೀರ್ ಕೆಳಗ್ ಬಿದ್ದಾಗ ನಮಗ ಮತ್ ನದಿ ಸೃಷ್ಟಿ ಆಗತ್ತ. ಅದೇ ರೀತಿ ಜೀವಾತ್ಮ ಅಲ್ಲಿ ಸೇರ್ತಾನೆ ಹೋಗಿ ಪರಮಾತ್ಮನಲ್ಲಿ. ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ. ನಮ್ಮ ಕರ್ಮಗಳು ಕಳಿಲಿಲ್ಲ ಅಂದ್ರೆ ಮತ್ತೆ ಆವಿಯಾಗಿ ನೀರಾಗಿ ಮೋಡವಾಗಿ ಹೆಂಗದು ನದಿ ಮತ್ತೆ ಹುಟ್ಟುತ್ತೋ ಅದೇ ರೀತಿ ಈ ಜೀವಾತ್ಮ ಕೂಡ ಮತ್ತೆ ಭೂಮಿಗೆ ಹುಟ್ಟಿ ಬರ್ತಾನ ಅನ್ನೋದನ್ನ ಅಕ್ಕಮಹಾದೇವಿ ಈ ಪುಸ್ತಕದಲ್ಲಿ ಈ 4 ಲೈನ್ ಅಷ್ಟೊಂದು ವಿಶದವಾಗಿ ವಿವರಿಸಿ ಹೇಳ್ತಾಳ. ಅದನ್ನ ಹೇಳೋದಕ್ಕೆ ದೇವತೆಗಳಿಗೊಂದು ಸಹಿತ ಸಾಧ್ಯ ಇಲ್ಲ. ಆದ್ರ ಈ ಶರಣ ಹೃದಯದಿಂದ ಅಧ್ಯಾತ್ಮ ಸಾಧಕ ಇವರಿಂದ ನನಗ ಇದು ಸಾಧ್ಯ ಆಗೇತಿ ಅಂತ ಹೇಳ್ತಾಳ. ಮತ್ ಮುಂದ್ ಹೇಳ್ತಾಳ, ಶರಣರ ನಿಲುವು ಬಯಲ ನಿಲುವು. ಅದು ಸಾಕಾರವೂ ಅಲ್ಲ, ನಿರಾಕಾರವೂ ಅಲ್ಲ. ಅದು ಸಾಕಾರ ನಿರಾಕಾರದ ಸಮರಸ ನಿಲುವು. ಅವರು ಈಗ ನಮ್ ಮುಂದ ಸಾಕಾರ ರೂಪದೊಳಗ ಅವ್ರ ದೇಹ ಐತಿ ಖರೆ, ಆದ್ರ ಅವರ ಎಲ್ಲಾ ಕ್ರಿಯೆಗಳು ಕೂಡ ನಿರಾಕಾರದಲ್ಲಿ ನಡೀತಾವ ಅಂತ ಅಕ್ಕಮಹಾದೇವಿ ಹೇಳೋದು. ಹೇಗೆಂದರೆ ಮಹಾಘನ ವಸ್ತು ನಿರಾಕಾರ, ಮಾನವ ನಿಲ್ಲುವುದು ಸಾಕಾರ. ಈ ಸಾಕಾರ ನಿರಾಕಾರಗಳ ಸಮರಸಗಿರುವೆ ಶರಣನ್. ಈಗ ಜೀವಾತ್ಮ ಸಾಕಾರ, ಈಗ ನಮ್ದು ಕಾಯ ಸಾಕಾರವಾಗಿ ನಾವೆಲ್ಲರೂ ನೋಡ್ತೀವಿ. ಇದು ಬೇಕು ಸಾಧನೆಗೆ ಅಂತ ಇದನ್ನೇ ಉಪಯೋಗಿಸ್ಕೊಂಡು ನಾವು ಸಾಧನೆಯನ್ನ ಮಾಡ್ತೀವಿ. ಆದ್ರೆ ಇದು ಪರಮಾತ್ಮ ನಿರಾಕಾರ ನಿಲುವು. ಇವೆರಡರ ಸಮ್ಮಿಶ್ರಣವೇ ಇದು ಶರಣರ ನಿಲುವು ಅಂತಂದು ಅಕ್ಕ ಮಹಾದೇವಿ ಹೇಳ್ತಾಳ. ಅಷ್ಟೇ ಅಲ್ದನೆ ಅದಕ್ಕೆ ಹೇಳ್ತಾಳ, ಶರಣರು ತನು ವಿಕಾರಿಗಳಲ್ಲ. ಅವ್ರಿಗೆ ಕಾಯ ಐತೆ, ಆದ್ರ ಅದ್ರ ಮೇಲೆ ಅವ್ರಿಗೆ ಯಾವುದೇ ವ್ಯಾಮೋಹ ಇಲ್ಲ. ನಮ್ಮ ದೇಹವನ್ನ ನಾವು ಸಾಕಷ್ಟು ಪೌಷ್ಟಿಕಾಂಶಗಳನ್ನ ಕೊಟ್ಟು ಬೆಳೆಸಿ ಅದನ್ನ ಸ್ಟ್ರಾಂಗ್ ಮಾಡ್ಬೇಕು ಅಂದ್ರೆ ಬಲಶಾಲಿಗೊಳಿಸ್ಬೇಕು ಅನ್ನೋ ಭಾವ ಅವ್ರಿಗಿಲ್ಲ. ಸುಂದರವಾಗಿ ಕಾಣ್ಬೇಕು ಅನ್ನೋ ಭಾವನೂ ಅವ್ರಿಗಿಲ್ಲ. ಅದೇ ರೀತಿ ದೇಹದ ಮೇಲೆ ಯಾವ ವ್ಯಾಮೋಹ ಇಲ್ಲ ಅವ್ರಿಗೆ. ಆದ್ರ ಈ ಪರಮಾತ್ಮನನ್ನ ಸೇರೋದಕ್ಕೆ ಇದು ಸಾಧನ. ಇದನ್ನ ನಾನು ಉಳಿಸ್ಕೋಬೇಕು, ಕಾಪಾಡಿಕೊಳ್ಬೇಕು. ಅದಕ್ಕ ಬಸವಣ್ಣನವ್ರು ಹೇಳಿದ್ರೆ, ಎನ್ನ ಕಾಲೈಕಂಬ ಎನ್ನ ಸ್ಥಿರವೇ ಹೊನ್ನ ಕಳಶವಯ್ಯ ಅಂತ. ಈ ದೇಹವೇ ದೇಗುಲ ಅಂತ ಕರೆದ್ರು ಅವ್ರು. ಅಂದ್ರ ಈ ದೇಹದಲ್ಲಿ ನಮ್ಮಲ್ಲಿ ಪರಮಾತ್ಮ ಇದ್ದಾನ ಅನ್ನೋದು ಅವ್ರು ಅಷ್ಟು ಸೂಕ್ಷ್ಮವಾಗಿ ಹೇಳ್ಬಿಟ್ರಲ್ಲೇ. ಅದೇ ರೀತಿ ಇವ್ರದ್ದು ಎಂಥ ನಿಲುವು ಅಂದ್ರೆ ಬಯಲ ನಿಲುವು. ಬಯಲಿನೊಳಗೆ ಎಲ್ಲಾ ಇರುತ್ರಿ, ಆದ್ರೆ ಏನು ಇಲ್ಲ ಅಂತ ಕಾಣಿಸುತ್ತಲ್ಲ. ಅದೇ ರೀತಿ ಇವ್ರದ್ದು ನಿರಾಕಾರ ಪರಮಾತ್ಮ ಮತ್ತು ಸಾಕಾರದ ಈ ಜೀವಾತ್ಮನ ಒಂದು ಸಮರಸದ ನಿಲುವು ಅಂತ ಅವರು ಹೇಳ್ತಾರ. ಅದಕ್ಕ ಇವರು ತನುವಿದ್ದು ತನು ಗುಣವಳಿದವರು. ಕ್ರಿಯಾಲಿಂಗವ ಅಂದ್ರ ಇವ್ರಿಗೆ ದೇಹ ಐತಿ, ಆ ದೇಹದ ಗುಣ ಅಳದಾರ. ಏನಂತಾರ ಒಂದು ಈ ಯಾವ ಕ್ರಿಯೆಗಳನ್ನ ನಾವು ಈ ಪರಮಾತ್ಮನನ್ನ ಕಂಡುಕೊಳ್ಳೋದಕ್ಕೆ ಅಥವಾ ಪರಮಾತ್ಮನಲ್ಲಿ ಲೀನವಾಗೋದಕ್ಕೆ ಏನೇನು ಕ್ರಿಯೆಗಳು ಬೇಕೋ ಅವನ್ನ ಮಾತ್ರ ಅವರು ಮಾಡ್ತಾ ಇದ್ದಾರ. ಅದಕ್ಕಾಗಿ ಅವ್ರಿಗೆ ತನುವಿನ ಬಗ್ಗೆ ಯಾವ ಒಂದು ಇದು ಮೋಹ ಇಲ್ಲ ಅಂತ ಹೇಳ್ತಾರ. ಆಮೇಲೆ ಮಹಾಗಣದಲ್ಲಿ ಬೆರೆದು ಘನ ಮನವಾಗಿದೆ. ಈ ಮನಸ್ಸಿನೊಳಗ ಅವ್ರು ಏನ್ ತುಂಬ್ಕೊಂಡಾರಂತ ಪರಮಾತ್ಮನ ಮಾತ್ರ ತುಂಬ್ಕೊಂಡ್ಬಿಟ್ಟಾರ. ಬೇರೆ ಏನು ಇಲ್ಲ ಅವ್ರ ಮನಸ್ಸಿನೊಳಗ. ಜಗತ್ತಿನ ಯಾವ ಜಂಜಾಟಗಳು ಇಲ್ಲ, ಯಾರ್ದಾದ್ರೂ ಯಾವ ವಿಷಯ ವಾಸನೆಗಳನ್ನು ಕೂಡ ಅವ್ರ ಮನದಲ್ಲಿ ಇಲ್ಲ. ಅವ್ರ ಮನದಲ್ಲಿ ಇರೋದು ಒಬ್ಬನೇ, ಅವನು ಪರಮಾತ್ಮ. ಹಿಂಗಾಗಿ ಅವರ ಮನವು ಕೂಡ ಘನಮನವಾಗಿದೆ ಅಂದ್ರೇನು, ಆ ದೇವನನ್ನ ಅರಸುವ ಒಂದು ಮನ ಅರ್ಪಿತವಾಗ್ಬಿಟ್ಟಿದೆ. ಅದು ಅಷ್ಟೊಂದು ವಿಶಾಲವಾದ ಮನ ಅವ್ರದಾಗಿದೆ.
ಅಂತಂದು ಅಕ್ಕಮಹಾದೇವಿ ಮನದ ಬಗ್ಗೆ ತನು ಒಂದಾಯ್ತು, ಮನ. ಇನ್ನು ಭಾವ, ನಮ್ಮಲ್ಲಿ ಹಲವಾರು ಭಾವನೆಗಳಿರ್ತಾವ, ನವರಸಗಳು ಅಂತ ನಾವು ಕರಿತೀವಿ ಅವನ್ನ. ಹಲವಾರು ಭಾವನೆಗಳಿರ್ತಾವ, ನೋವಿರ್ಬೋದು, ನಗು ಇರ್ಬೋದು, ದ್ವೇಷ ಇರ್ಬೋದು. ಈ ಎಲ್ಲಾ ಭಾವನೆಗಳನ್ನ, ಈ ಭ್ರಮೆಗಳನ್ನ ಅಳದವ್ರು ಅವರು ಅಂತ. ಅಳದವ್ರು. ಈಗ ನಾವು ಕೂಡ ಇದನ್ನ ಚೆಕ್ ಮಾಡ್ಕೊಬೇಕಾಗತ್ತೆ. ಇವೆಲ್ಲವನ್ನು ನಾವು ಅಳದಿವ, ಸಾಧಕರಾಗ್ತೀವಿ ಅಂತಂದ್ರ, ಧ್ಯಾನಿಗಳಾಗ್ತೀವಿ ಅಂತಂದ್ರ, ಮುಕ್ತಿ ಕಡೆ ಹೋಗ್ತಿರ್ತೀವಿ ಅಂದ್ರ, ಧ್ಯಾನ ಮಾಡಿ ಜ್ಞಾನ ಪಡಿಬೇಕು ಅಂದ್ರೆ ಇವುಗಳನ್ನೆಲ್ಲ ಅಳಿಬೇಕು. ಅಳದ್ಮೇಲೆನೆ ನಮಗೆ ಮುಕ್ತಿ ಪ್ರಾಪ್ತಿ ಆಗ್ತಾ. ಅದಕ್ಕ ಅವರೆಲ್ಲ ಭಾವದ ಭ್ರಮೆಗಳನ್ನು ಕೂಡ ಅಳದ್ರು. ಅದಕ್ಕ ಅವ್ರಿಗೆ ಏನ್ ಹೇಳ್ತಾರಂದ್ರ, ಅಂಗೇಂದ್ರಿಯ ಒಳಗು ಲಿಂಗೇಂದ್ರಿಯವಾಗಿದೆ, ವಿಷಯ ಪದಾರ್ಥ ಒಳಿದು ಪ್ರಸಾದಮಯವಾಗಿದೆ, ಕರಣಗಳ ಕತ್ತಲೆ ಎಳೆದು ಲಿಂಗ ಕಿರಣವಾಗಿದೆ. ಅಂದ್ರ ಇದು ಅಂಗೇಂದ್ರಿಯ, ಈ ಅಂಗವನ್ನ ಅವ್ರು ಲಿಂಗ ಮಾಡಿದ್ರು ಅಂದ್ರೆ ಏನು, ಆತ್ಮವನ್ನ ಪರಮಾತ್ಮನಲ್ಲಿ ಲೀನ, ಇದು ಹೋದ್ಮೇಲೆ ಹೋಗುವ ರೀತಿನೇ ಬೇರೆ, ಇದ್ದಾಗಲೇ ಕೂಡ ಅವರು ಪರಮಾತ್ಮನಲ್ಲಿ ಲೀನ ಮಾಡ್ಕೊಂಡು ಆ ರೀತಿ ಬದುಕಿದ್ರು. ಅಷ್ಟೇ ಅಲ್ಲದೆ ಪದಾರ್ಥ, ಇದು ಕರಣಗಳೆಲ್ಲ ಕತ್ತಲೆ ಎಳೆದು ಲಿಂಗ ಕಿರಣಗಳಾದ್ರು ಅಂತ. ಈ ಕರಣಗಳು ಅಂತಂದ್ರೇನು, ಇವೆಲ್ಲ ಭಾವನೆಗಳನ್ನ ಗ್ರಹಿಸ್ತಕ್ಕಂತಹ ಅಂಗಗಳು, ಪಂಚೇಂದ್ರಿಯಗಳು, ಅಂತ ಜ್ಞಾನೇಂದ್ರಿಯಗಳು ಅಂತ ಕರಿತೀವಲ್ಲ ನಾವು, ಅವುಗಳಲ್ಲೆಲ್ಲ ಬೆಳಕು ತುಂಬಿತ್ತು ಅಂತ. ಬೇರೆ ಯಾವುದೇ ವಿಷಯ, ಜಗತ್ತಿನ ಯಾವುದೇ ವಿಷಯ ಕೂಡ ಅದಕ್ಕೆ ತಟ್ಲಾರ್ದಷ್ಟು ಅವ್ರ ಬೆಳಕಿತ್ತು. ಅದಕ್ಕೆ ಅಕ್ಕಮಹಾದೇವಿ ಒಮ್ಮೆ ಹೇಳ್ತಾಳ, ನನ್ನ ಕರಣದ ಕತ್ತಲೆ ಕಳೆದು ನಾನೇ ಬೆಳಕಿನ ಪುಂಚ ಆಗಿನಿ, ಇನ್ನೊಬ್ರಿಗೆ ಬೆಳಕು ಕೊಡ್ತೀನಿ ಅಂತ ಅಕ್ಕಮಹಾದೇವಿ ತನ್ನ ಒಂದು ವಚನದಲ್ಲಿ ಹೇಳ್ತಾಳ. ಅದೇ ರೀತಿ ಇವ್ರ ವಚನದ ಇಷ್ಟೆಲ್ಲ ಈ ತರ ಆಯ್ತು. ಅದನ್ನ ಅಕ್ಕಮಹಾದೇವಿ ಮತ್ ತನ್ನ ಒಂದು ವಚನದೊಳಗೆ ಹೇಳ್ತಾಳ, ಅಂಗವ ಲಿಂಗ ಮುಖಕ್ಕೆ ಅರ್ಪಿಸಿ ಅಂಗ ಅನಂಗವಾಯಿತು. ನಾನು ಅಂಗನ ಲಿಂಗದೊಳಗೆ ಲೀನ ಮಾಡಿದ್ವಿ, ನನಗೆ ಅಂಗವೇ ಇಲ್ಲ ಅಂದ್ರೆ ನಾವು ಧ್ಯಾನದಲ್ಲಿ ಕುಳಿತು ನಮ್ಮನ್ನ ನಾವು ಮರೆತು ಬಿಡ್ತೀವಿ. ಅವಾಗ ಮರ್ತಾಗ ನಮಗ್ ದೇಹ ಇದೆಯೋ ಇಲ್ವೋ ಗೊತ್ತಿರಂಗಿಲ್ಲ ನಮ್ಗ. ಆ ತರ ಆಕಿ ಸದಾ ಕಾಲವೂ ಅಲ್ಲಿ ಪರಮಾತ್ಮನಲ್ಲಿ ಲೀನವಾಗಿ ತನಗ ಅಂಗ ಇಲ್ಲ ಅನ್ನೋದನ್ನೇ ಮರೆತು ಅನಂಗವಾಗಿತ್ತು. ಮನ ಅರಿವಿಗರ್ಪಿಸಿ ಲಯವಾಗಿತ್ತು. ಈ ಮನವನ್ನ ಈಗ ಈ ಧ್ಯಾನದಿಂದ ಬಂದಂತಹ ಜ್ಞಾನಕ್ಕ ಅರ್ಪಿಸಿಲ್ಲ. ಅರಿವು ಅಂದ್ರೇನು, ಇದು ನಿಜವಾದ ಅರಿವು. ಈಗ ಬಾಹ್ಯ ವಿಷಯಗಳ ಅಥವಾ ಲೌಕಿಕ ವಿಷಯಗಳ ಅರಿವು ಅಲ್ಲ, ಇದು ಆಧ್ಯಾತ್ಮದ ಅರಿವು, ದೇವನ ಅರಿವನ್ನು ಪಡ್ಕೊಂಡು ಇದು ಏನಾಗಿತ್ತು, ಲಯವಾಗಿತ್ತು. ಮನ ಇತ್ತೋ ಇಲ್ಲೋ ಅನ್ನೋದನ್ನ ನಾನು ಮರ್ತು ಬಿಟ್ಟೆ. ಭಾವವನ್ನ ತೃಪ್ತಿಗರ್ಪಿಸಿ ಭಾವ ಬಯಲಾಯ್ತು. ಯಾವಾಗ ನಾನು ಅಂಗನ ಲಿಂಗಕ್ಕೆ ಅರ್ಪಿಸಿ ಪರಮಾತ್ಮನಿಗೆ ಅರ್ಪಿಸಿದೆ, ಹಂಗೆ ಭಾವವನ್ನು ಇದು ಮನವನ್ನು ಕೂಡ ಅರ್ಪಿಸಿದೆ. ಆಗ ಭಾವ ತೃಪ್ತಿ ಆಯ್ತು ನಂದು. ನನ್ನ ಭಾವ ತೃಪ್ತಿಯಾಗಿ ಏನಾಯ್ತು, ಭಾವ ಬಯಲಾಯ್ತು. ಅಂದ್ರ ಅದಕ್ಕ ಭಾವನೆಗಳು ಅಂದ್ರೆ ಇರೋದು ಒಂದೇ ಒಂದು ಭಾವನೆ, ಆ ಪರಮಾತ್ಮನಲ್ಲಿ ನಾನು ಲೀನವಾಗ್ಬೇಕು. ಅದಕ್ಕಾಗಿ ನಾನು ಏನ್ ಮಾಡ್ಬೇಕು, ಅದೊಂದೇ ಭಾವ, ಅದೊಂದೇ ಮನಸ್ಸಿನಲ್ಲೂ ದೇಹದಲ್ಲೂ ಎಲ್ಲಾ ಕಡೆ ತುಂಬಿಕೊಂಡಿರೋದು ಇದು ಒಂದೇ ಭಾವ. ಇಂತಿ ಅಂಗ ಮನ ಭಾವ ಒಳಿದು ಕಾರಣ ಕಾಯ ಅಕಾಯವಾಗಿತ್ತು. ಈ ಕಾರಣ ಶರೀರ ಅಂತ ಕರಿತಾರೆ ಇದನ್ನ. ಒಳಗೊಂದು ಸೂಕ್ಷ್ಮ ಶರೀರ ಇರುತ್ತ ಅದ್ರೊಳಗೇನೆ ಚಕ್ರಗಳು ಇರೋದು. ಈ ಕಾರಣ ಶರೀರ ಅಕಾಯವಾಯ್ತು. ಅಂದ್ರೆ ಈ ಕಾರಣ ಶರೀರವನ್ನ ನಾನು ಮರೆತು ಬಿಟ್ಟೆ. ಸಾಧನೆಗೆ ಬೇಕಾಗದ ಸೂಕ್ಷ್ಮ ಶರೀರವನ್ನ ಮಾತ್ರ ನೆನಪಿಟ್ಕೊಂಡೆ, ಅದರಲ್ಲಿರೋ ಚಕ್ರಗಳನ್ನು ಮಾತ್ರ, ನವಚಕ್ರಗಳನ್ನ ನಾನು ಜಾಗೃತ ಮಾಡ್ಕೋತ ಈ ಕಾಯವನ್ನ ಮರೆತೆ. ಎನ್ನಂಗದ ಸುಖ ಭೋಗಗಳೆಲ್ಲವೂ ಲಿಂಗ ಭೋಗಿಸುವಾಗ ಶರಣ ಸತಿ ಲಿಂಗಪತಿಯಾದೆನು, ಚನ್ನ ಮಲ್ಲಿಕಾರ್ಜುನನಲ್ಲಿ ಒಳ ಹೊಕ್ಕು ಬೆರೆಸಿದೆನು. ಇಲ್ಲ ಏನ್ ಹೇಳ್ತಾಳ, ನಾನು ಏನೇನನ್ನ ಅನುಭವಿಸ್ತೀನಿ ಅದು ಎಲ್ಲ ಈಗ ನಾನೊಂದು ಆತ್ಮ, ಪರಮಾತ್ಮ ಅನುಭವಿಸ್ತಾನ. ಅಂದ್ರ ಅಂಗ ಸುಖವೆಲ್ಲ ಲಿಂಗ ಸುಖಕ್ಕೆ ಅರ್ಪಿಸಿದ್ದು ಅಂದಾಗ ನಾನು ಅದ್ರೊಳಗು ಚನ್ನಮಲ್ಲಿಕಾರ್ಜುನನ ಒಳ ಹೊಕ್ಕು ಬೆರೆಸಿದೆ. ನಾನು ಆವಾಗ್ಲೇ ಚನ್ನಮಲ್ಲಿಕಾರ್ಜುನ ಒಳ ಹೊಕ್ಬಿಟ್ಟಿನಿ. ಹಿಂಗಾಗಿ ನನಗೆ ಇವು ಯಾವ ಭಾವನೆಗಳು ಇಲ್ಲ ಅಂದ್ರ ನಿರ್ಭಾವ ಅಂತ ಹೇಳಿದ್ಲ. ಅಂಗವ ಲಿಂಗ ಮುಖಕ್ಕೆ ಅರ್ಪಿಸಿ ಕಾಯ ಭಾವ ಒಳಿದು ಆತ್ಮಭಾವ ಬಿಟ್ಟು. ಅಂಗದ ಹೇಳಿದ್ನಲ್ಲ, ಕಾಯ ಭಾವವಾಗಿ ನಾವು ಹೇಳ್ತೀವಲ್ಲ, ದೇಹ ಭಾವವನ್ನ ಕಳೆದಾಗ್ಲೇ ನಮಗ ಸಾಧನೆ ಸಾಧ್ಯ ಅಂತ ಹೇಳ್ತೀವಲ್ಲ, ಅದೇ ರೀತಿ ಅರಿವಿನ ಬೆಳಕು ಮೂಡಿತು, ಮನವು ಶೂನ್ಯವಾಯ್ತು. ಶೂನ್ಯ ಮಾಡ್ಕೊಳ್ರಿ ಮನಸ್ಸು ಧ್ಯಾನ ಮಾಡುವಾಗ ಅಂತ ಹೇಳ್ತೀವಿ. ಅದು ಶೂನ್ಯ ಆಗ್ಬೇಕಾದ್ರೆ ಮೊದಲು ದೇಹ ಭಾವ ಅಳಿದು ಆತ್ಮಭಾವ ಮೂಡ್ಬೇಕು. ಆಗ ಆತ್ಮಭಾವ ಮೂಡಿದ್ಮೇಲೆ ಅರಿವಿನ ಬೆಳಕು ಅಂದ್ರೆ ಜ್ಞಾನ ಮೂಡ್ಬೇಕು. ಆಗ ಮನ ಶೂನ್ಯವಾಗ್ಬೇಕು. ಈ ಶೂನ್ಯವಾದಾಗ ಮಾತ್ರ ಅದು ತೃಪ್ತಿಗೊಂಡು ಬಯಲಾಗುತ್ತ ಅಂದ್ರೆ ಏನು, ಪರಮಾತ್ಮನ ಸಾಕ್ಷಾತ್ಕಾರ ಆಗುತ್ತ. ಅದಕ್ಕಾಗಿ ಇದನ್ನ ಮತ್ತೊಂದು ವಚನದಲ್ಲಿ ಇದು ತುಂಬಾ ಸುಂದರ, ಯಾವ ರೀತಿ
ನಾವು ಆತ್ಮ ಪರಮಾತ್ಮನಲ್ಲಿ ಬೆರಿಬೇಕು ಅಂತಂದ್ರ ಘೃತವ ಬೆರೆಸಿದಂತೆ ಕ್ಷೀರ ಕ್ಷೀರವ ಬೆರೆಸಿದಂತೆ. ಈ ತುಪ್ಪದಲ್ಲಿ ತುಪ್ಪ ಹಾಕ್ಬಿಟ್ರ ಅದು ಕಾಣಿಸುತ್ತೇನು? ನಾ ಹೇಳ್ದೆ ನದಿ ಹೋಗಿ ಸಾಗರದಲ್ಲಿ ಸೇರ್ಬಿಡುತ್ತೆ, ಅದು ನೀರು ನೀರು ಸೇರ್. ಅದಕ್ಕೆ ಹೇಳ್ತಾರ ಅವರು ಘೃತವ ಬೆರೆಸಿದಂತೆ ಕ್ಷೀರವ ಬೆರೆಸಿದಂತೆ ತೈಲವ ಬೆರೆಸಿದಂತೆ ನೀರು ಬೆರೆಸಿದಂತೆ. ಈಗ ತುಪ್ಪದೊಳಗ್ ತುಪ್ಪ ಹಾಕಿದ್ರ ಏನೂ ಭೇದ ಭಾವ ಕಾಣಂಗಿಲ್ಲ. ಹಾಲಿನೊಳಗ್ ಹಾಲು ಹಾಕಿದ್ರ ಅದು ಹಾಲೇ ಆಗಿರುತ್ತ. ಎಣ್ಣೆ ಒಳಗೆ ಎಣ್ಣೆ ಬೆರೆಸಿದ್ರ ಅದು ಎಣ್ಣಿನ ಆಗಿರುತ್ತ. ನೀರಿನೊಳಗ್ ನೀರ್ ಬೆರೆಸಿದ್ರ ನೀರ ಆಗಿರುತ್ತ. ಈ ರೀತಿ ಆತ್ಮ ಪರಮಾತ್ಮನಲ್ಲಿ ಯಾವುದೇ ಭೇದ ಇಲ್ಲ ಅನ್ನೋದನ್ನ ಅವರು ಈ ರೀತಿ ಹೇಳ್ತಾರೆ. ಈ ನೀ ಪರಮಾತ್ಮನಲ್ಲಿ ಬೆರೆತು ಬಿಟ್ಟೆ ಅಂದ್ರೆ ಪರಮಾತ್ಮ ಆಗ್ಬಿಡ್ತಿದಿ, ಅಲ್ಲಿ ಯಾವುದೇ ಭೇದ ಇರೋದಿಲ್ಲ. ಜ್ಯೋತಿಯ ಕೂಡಿದಂತೆ. ಈಗ ದೀಪ ಬೆಳಕು, ಈ ಬೆಳಕಿನೊಳಗೆ ಬೆಳಕು ಸೇರಿತು ಅಂದ್ರ ಅಲ್ಲಿ ಏನಾದ್ರು ಭೇದ ಭಾವ ಹುಡ್ಕಕ್ ಸಾಧ್ಯ ಆಗುತ್ತಾ? ಇಲ್ಲ. ಆ ರೀತಿ ಬಯಲ ಬೆರೆಸಿದಂತೆ ಬೆರೆಸಿದಂತೆ. ಬಯಲಿನೊಳಗೆ ಇನ್ನೊಂದು ಬಯಲು, ದೊಡ್ಡ ಬಯಲೈತೆ, ಅದ್ರೊಳಗೆ ಒಂದು ಆಟದ ಬಯಲೈತಿ, ಅದಕ್ಕೂ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ ಆಗಿರುತ್ತ. ಆ ರೀತಿ ಪ್ರಾಣ ಸಂಯೋಗವಾದ ಶರಣಲಿಂಗ ಸಮರಸವೇನೆಂಬೆನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ಅಂತ ಸಿದ್ಧಲಿಂಗ ಶರಣ ಹೇಳ್ತಾರೆ ಇದನ್ನ. ಪ್ರಾಣ ಸಂಯೋಗ ಅಂದ್ರೆ ಪ್ರಾಣ ಅಂದ್ರೆ ಏನು? ವಾಯು. ಈ ಉಸಿರು ಅಂತ ಕರಿತೀವಲ್ಲ ನಾವು, ಶ್ವಾಸ. ಅದಕ್ಕೇನೆ ಶ್ವಾಸವೇ ಗುರು, ಶ್ವಾಸದಲ್ಲಿ ಧ್ಯಾಸ ಅಂತ ನಮ್ ಗುರುಗಳು ಪತ್ರಿಜಿ ಅವ್ರು ಹೇಳ್ತಾರ. ಅದೇ ರೀತಿ ಇದು ಪ್ರಾಣದಲ್ಲಿ ಸಂಯೋಗ ಆಗಿ ಹೋಯ್ತು ಅಂತಂದ್ರ ಶ್ವಾಸದಲ್ಲೇ ನೀನು ಲೀನ ಆಗಿ ಹೋಗಿ ಅದ್ರೊಳಗೆ ಸಮರಸ ಆಗ್ಬಿಟ್ರು ಅಂತಂದ್ರ ಆತ್ಮನಲ್ಲಿ ಪರಮಾತ್ಮ ಸೇರ್ಕೊಂಡ ಅಂತ ಆತ್ಮ ಸಾಕ್ಷಾತ್ಕಾರ ಆಯ್ತು ಅಂತ ಅರ್ಥ. ಅಂತೂ ಈ ರೀತಿಯಾಗಿ ಇದನ್ನ ವರ್ಣನೆ ಮಾಡ್ತಾಳೆ, ಹೆಂಗ ಜೀವಾತ್ಮ ಪರಮಾತ್ಮನಲ್ಲಿ ಸೇರುತ್ತ ಅಂತಂದು. ಈಗ ಇದನ್ನ ಯಾರಿಗೂ ಹೇಳೋದಕ್ ಆಗಂಗಿಲ್ಲ. ನನ್ನ ಅನುಭವದಿಂದ ಅವರ ಒಂದು ಕರುಣೆಯಿಂದ, ದೇವತೆಗಳ ಇದು ಶರಣರ ಕರುಣೆಯಿಂದ ನಾನು ಇಲ್ಲಿ ಹೇಳ್ತೀನಿ. ಶಿವಯೋಗ ಸಾಧಿಸಲು ದೇವಾದಿ ದೇವನಾದ ಮಹಾಗಣ ಶಿವನ ಕರುಣೆ ಅನಗತ್ಯ. ಜನನ ಮರಣವುಳ್ಳ ಇತಿಹಾಸ ಪುರುಷರು ನಿಜವಾದ ದೇವರಲ್ಲ. ಭಾವುಕರ ಮುಗ್ಧ ಭಾವನೆಯಲ್ಲಿ ದೇವರೆಂದು ಭಾವಿಸುವ ದೇವರು ನಿಜವಾದ ದೇವರಲ್ಲ. ಅಂದ್ರೇನು? ಈಗ ನಮಗ ಯಾವುದೇ ಗುರುಗಳು ಏನೇ ಹೇಳ್ಕೊಟ್ರು ಕೂಡ ನಿಜವಾದ ಗುರು ಯಾರು ಅಂತಂದ್ರ ಪರಮಾತ್ಮ. ಅದಕ್ಕೆ ಹೇಳಿದಲ್ಲ ಶ್ವಾಸವೇ ಗುರು ಅಂತ. ಆ ಪರಮಾತ್ಮನೇ ಗುರು. ಈ ಜನನ ಮತ್ತು ಮರಣಗಳಿರುವಂತ ಯಾವುದೇ ಗುರುಗಳು ಅವರು ಕಾರಣ ಗುರುಗಳು ಅಷ್ಟೇ. ನಿಜವಾದ ಗುರು ಯಾರು ಅಂದ್ರೆ ಶಿವ ಅಂತ ಹೇಳ್ತಾಳೆ. ಅದಕ್ಕ ಸಕಲ ದೇವತೆಗಳಿಗೆ ದೇವನಾದ ಮಹಾಗಣ ದೇವನು ಮಾತ್ರ ನಿಜ ದೇವರು. ನಿಜ ದೇವನಿಗೆ ಜನನವಿಲ್ಲ, ಮರಣವಿಲ್ಲ. ಸಕಲ ಜೀವರಾಶಿಗಳು ಹಾಗೂ ಸಮಸ್ತ ಸೃಷ್ಟಿಯ ಉಗಮಕ್ಕೆ ಅವನೇ ಮೂಲ ಕಾರಣವಾದ ಪರವಸ್ತುವೇ ನಿಜವಾದ ದೇವರು. ಇಲ್ಲಿ ನೋಡ್ರಿ ಅಕ್ಕಮಹಾದೇವಿ ಲಿಂಗ ಪೂಜೆ ಮಾಡ್ತಾಳ, ಅವ್ರು ಸಾಕಾರವನ್ನ ಮಾಡ್ತಾರ. ಲಿಂಗಾಯತರು ಅಥವಾ ವೀರಶೈವರು ಸಾಕಾರ ಪೂಜೆ ಮಾಡ್ತಾರ ಅಂತ ಕೆಲವರು ಹೇಳ್ತಾರ. ಆದ್ರ ಅವರು ಕುರುಹನ್ನ ಹಿಡಿದು ಅರಿವನ್ನ ಕಾಣ್ತಾರ. ಇಲ್ಲಿ ದೇವ್ರಂದ್ರೆ ಯಾರನ್ನದನ್ನ ಹೇಳ್ತಾರ ನೋಡಿ ಅಕ್ಕಮಹಾದೇವಿ. ಏನಂದ್ರ ನಿಜ ದೇವನಿಗೆ ಜನನವಿಲ್ಲ, ಮರಣವಿಲ್ಲ. ಸಕಲ ಜೀವರಾಶಿಗಳ ಹಾಗೂ ಸಮಸ್ತ ಸೃಷ್ಟಿ ಉಗಮಕ್ಕೆ ಕಾರಣವಾದ ಪರವಸ್ತುವೇ ನಿಜವಾದ ದೇವರು. ಈ ಪರಮಾತ್ಮನೇ ನಿಜವಾದ ದೇವರು ಅಂತಾರ ಅವರು. ಈ ಎಲ್ಲಾ ಮೂರ್ತಿಗಳು ಸುಮ್ನೆ ನಮ್ಮ ಕಲ್ಪನೆಗೆ ಅಥವಾ ನಮಗೆ ಇದು ಸಾಧ್ಯ ಆಗ್ಲಿ, ದೇವರನ್ನು ಕಾಣುವ ಕಲ್ಪನೆ ಆದ್ರೂ ಬರ್ಲಿ, ಎಲ್ಲರಿಗೂ ಸಾಮಾನ್ಯ ಜನರಿಗೆ ಬರ್ಲಿ ಅನ್ನೋದಕ್ಕ ಅವುಗಳನ್ನೆಲ್ಲ ಸಾಧನೆ. ಈಗ ಏನು ದೈವತ್ವದೆಡೆಗೆ ಅಥವಾ ಪರಮಾತ್ಮನನ್ನು ಸೇರುವ ಕಡೆ ಹೋಗೋದಿಕ್ಕೆ ಮಾಡಿಟ್ಟಿರುವ ಏಣಿಗಳು ಅವೆಲ್ಲ. ಅದಕ್ಕಾಗಿ ಈಕೆ ಹೇಳ್ತಾರ ನಿಜವಾದ ದೇವರು ಅಂತಂದ್ರೆ ಪರಮಾತ್ಮ. ಅದಗ ಜನನ ಇಲ್ಲ, ಮರಣ ಇಲ್ಲ, ಆತ ಹೊರಗೆಲ್ಲೂ ಇಲ್ಲ, ನಮ್ಮೊಳಗೆ ಇದ್ದಾನ. ಅದನ್ನ ಚಿಕ್ಕಂದಿನಿಂದಲೂ ಅದನ್ನೇ ಹೇಳ್ತಾ ಬಂದ ಅಕ್ಕಮಹಾದೇವಿ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗ ಅನ್ನೋಲೆದನವ್ವ, ಎಡೆ ಇಲ್ಲದ ಕಡೆ ಇಲ್ಲದ ತೆರುವಿಲ್ಲದ ಕುರುಹಿಲ್ಲದ ಚೆಲುವಂಗ ಅನ್ನೋಲಿದೆನವ್ವ. ಇಲ್ಲಿ ದೇವರ ಒಂದು ಏನು ಹೆಂಗಿರ್ತಾನ ಅನ್ನೋದನ್ನ ಇಲ್ಲಿ ಹೇಳ್ತಾಳ. ಅದಕ್ಕೆ ಹೇಳಿದ್ರು ಸಾವಿಲ್ಲ, ಕೇಡಿಲ್ಲ, ರೂಹಿಲ್ಲ ಮತ್ತು ಎಡೆ ಇಲ್ಲ, ಕಡೆ ಇಲ್ಲ. ಅವ್ನು ಏನು ಎಲ್ಲಿರ್ತಾನ ಅನ್ನೋದು ಗೊತ್ತಿಲ್ಲ, ಎಲ್ಲಾ ಕಡೆನೂ ತುಂಬಿದ್ದಾನೆ. ಅದಕ್ಕಾಗಿ ಅಕ್ಕಮಹಾದೇವಿ ಈ ರೀತಿಯಾಗಿ ದೇವರ ಒಂದು ರೂಪವನ್ನ ಹೇಳ್ತಾಳ. ನಿರಾಕಾರ ಅದು, ಆದ್ರ ಅದನ್ನ ಹೇಳ್ತಾಳ. ಅದು ಹೇಳಿ ಈಕಿ ತನಗ ನಾವು ಥರ್ಡ್ ಐ ಓಪನ್ ಆಯ್ತು ಅಂತ ಹೇಳ್ತೀವಲ್ಲ, ಮೂರನೇ ಕಣ್ಣು ಜಾಗೃತ ಆಯ್ತು ಅಂತ, ಅದನ್ನ ಇಲ್ಲಿ ತನ್ನ ಒಂದು ವಚನದಲ್ಲಿ ಹೇಳ್ತಾಳ. ತ್ರಿದಳ ತ್ರಿಕೂಟದಲ್ಲಿ ಹುದುಗಿದ ಮಹಾಲಿಂಗಕ್ಕೆ ಸದಮಲ ಹೃದಯ ಮುಖ ಮಾಡಿ ತೃಪ್ತಿಯನ್ನು ಒದಗಿ ಕೂಡು ತಿರ್ಪ ಚದುರೈಕ್ಯ. ಅಂದ್ರೆ ಈಕಿ ಒಂದು ಇದು ಹಳೆಗನ್ನಡದಲ್ಲಿ ಬರೆದಾಳ ಅಕ್ಕಮಹಾದೇವಿ. ಅದು ಏನು ಅಂತಂದ್ರ
ದ್ವಿದಳ ಕಮಲವು ಆಜ್ಞಾಚಕ್ರದಲ್ಲಿದೆ. ಇವೆರಡು ಕಣ್ಣುಗಳ ಹುಬ್ಬಿನ ಮಧ್ಯದಲ್ಲಿ, ಇಲ್ಲಿ ನಿಮ್ಗೂ ಎಲ್ಲರಿಗೂ ಜ್ಞಾನಿಗಳಿಗೆ ಗೊತ್ತಿರುತ್ತಿದ್ದು ಆಜ್ಞಾಚಕ್ರ ಐತಿ. ಅದು ಭ್ರೂ ಮಧ್ಯ ಭಾಗದಲ್ಲಿ ಇಲ್ಲಿ ಇರುತ್ತ. ಅಲ್ಲಿ ಸದ್ಭಾವವನ್ನ ಹೃದಯದಲ್ಲಿ ಅನಾಹತ ಚಕ್ರದಲ್ಲಿ ಸದ್ಭಾವವನ್ನ ತುಂಬಿಕೊಂಡು ದೃಷ್ಟಿಯನ್ನ ನಾನು ಇಲ್ಲಿ ನೆಟ್ಟು ಒಂದು ತೀವ್ರವಾದ ಧ್ಯಾನವನ್ನ ಮಾಡಿದೆ. ಶೂನ್ಯಕ್ಕೆ ಹೋಗಿ ಎಲ್ಲೆಲ್ಲ ಧ್ಯಾನ ಹೆಂಗ್ ಮಾಡ್ಬೇಕು ಅಂತ ಹೇಳಿದಲ್ಲ, ಎಲ್ಲವನ್ನು ದೇವರಿಗೆ ಅರ್ಪಿಸಿ ತನು ಮನ ಭಾವಗಳನ್ನೆಲ್ಲ ಅರ್ಪಿಸಿ ನಾನು ಇಲ್ಲಿ ದೃಷ್ಟಿಯನ್ನ ನೆಟ್ಟು ಧ್ಯಾನ ಮಾಡಿದೆ. ಆಗ ನನ್ನ 3ನೇ ಕಣ್ಣು ತೆರೀತು. ದೇಹ ಭಾವದ 25 ತತ್ವಗಳು ಲಯವಾಗಿ ಶೂನ್ಯ ಸ್ಥಿತಿ ತಲುಪಿದೆ ಅಂತ ಮಹಾದೇವಿ ಇದ್ರಲ್ಲಿ ಹೇಳ್ತಾಳೆ ಈ ವಚನದಲ್ಲಿ. ಅದಕ್ಕಾಗಿನೇ ಬಸವಣ್ಣವ್ರ ಆಕಿ ಹೇಳಿದ್ರು, ಭ್ರುಕುಟಿಯ ಹಿಡಿದು ನಿಟ್ಟಿಲ ನಯನದಲ್ಲಿ ಬೆರೆದಳು ಅಕ್ಕ ಮಹಾದೇವಿ. ಭ್ರುಕುಟಿ ಅಂದ್ರೇನು? ಇದು ಮಧ್ಯ ಆಜ್ಞಾಚಕ್ರ. ಇದನ್ನ ಹಿಡ್ಕೊಂಡೆ ಆಕಿ ನಿಟಿಲ ನಯನ ಅಂದ್ರ ಚನ್ನ ಮಲ್ಲಿಕಾರ್ಜುನ ಅಥವಾ ಪರಮಾತ್ಮನಲ್ಲಿ ಸೇರಿದ್ಲು ಅಂತ ಹೇಳ್ತಾಳ. ಆಮೇಲೆ ಮುಂದೆ ನವ ಚಕ್ರಗಳ ಬಗ್ಗೆ ಹೇಳ್ತಾಳೆ ಇಲ್ಲಿ. ಇದನ್ನ ನಾಳೆ ಹೇಳ್ತೀನಿ, ಈ ವಚನವನ್ನು ಮಾತ್ರ ಇವತ್ತು ನಿಮ್ ಮುಂದೆ ಓದ್ತೀನಿ. ಏನಂದ್ರ ನವಪುರದ ಒಳಗೊಂದು ನವರತ್ನ ಬೆಲೆಯಾಗೆ, ನವ ನಾರಿಯರು ಅದ ಕಂಡು ಕೊಳಲಾಗಿ, ಭವಸೂತ್ರ ಹರಿದು ಬಯಲಾಗೆ ಅಂತ ಹೇಳ್ತಾಳ. ಅಂದ್ರ ಮಾನವ ದೇಹ ಇಲ್ಲಿ ಏನದವಂತ ನವ ಚಕ್ರಗಳ ಬಗ್ಗೆ, ಅದನ್ನ ಯಾವ ರೀತಿ ಯಾವ ಶಕ್ತಿ ಅನ್ನ ಉಪಯೋಗಿಸಿ ಇದನ್ನ ಪಡೆದು ನಾನು ಭಾವಸೂತ್ರ ಹರಿದು ಹೆಂಗ ಕಡಿಗಾದೆ ಅಂದ್ರ ಆಕಿ ತನಗ ಇದು ಯಾವ್ದದು ಅಲ್ಲ ಕುಂಡಲಿನಿ ಶಕ್ತಿ ಜಾಗ್ರತೆ ಆಗಿದ್ದನ್ನು ವರ್ಣಿಸ್ತಾಳೆ ಇಲ್ಲಿ. ಕುಂಡಲಿನಿ ಶಕ್ತಿ ಯಾವ ರೀತಿ ಜಾಗೃತ ಆಗುತ್ತನ್ನ ಇಲ್ಲಿ ವರ್ಣನೆ ಮಾಡ್ತಾಳ. ಇದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನಾವು 9 ಚಕ್ರ ಅಂತ ಹೇಳ್ತಾರಲ್ಲ, ಚಕ್ರಗಳ ಬಗ್ಗೆ ತಿಳ್ಕೊಬೇಕು. ನಾಳೆ ಆ ಚಕ್ರಗಳ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟು ಆಮೇಲೆ ಈ ಅಕ್ಕ ಮಹಾದೇವಿ ತನಗ ಹೆಂಗ ಇದು ಕುಂಡಲಿನಿ ಜಾಗೃತಿ ಆಯ್ತು ಅನ್ನೋದನ್ನ ಬರ್ದಾಳಲ್ಲ, ಅದನ್ನ ಹೇಳ್ತೀನಿ. ಇಲ್ಲಿವರೆಗೂ ಕೂಡ ನನ್ನ ಇದು ಅಕ್ಕ ಮಹಾದೇವಿ ಕಂಡುಕೊಂಡ ಒಂದು ಏನು ಧ್ಯಾನದಿಂದ ಕಂಡುಕೊಂಡಂತಹ ಅನುಭವವನ್ನ ನೀವೆಲ್ಲರೂ ಕೇಳಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತವಾಗಿ ಇವತ್ತು ವಿವರಣೆ ಕೊಟ್ರಿ. ಸೊ ಜೀವಾತ್ಮ ಪರಮಾತ್ಮನಲ್ಲಿ ಹೇಗೆ ಸೇರುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ವಚನಗಳೇ ಅದ್ರ ಬಗ್ಗೆ ಬಂತು ಇವತ್ತು. ಯಾಕಂತಂದ್ರೆ ಪ್ರತಿಯೊಬ್ಬರು ಪತ್ರಿಜಿನೂ ಅದನ್ನ ಹೇಳೋದು, ಶ್ವಾಸದ ಜೊತೆಗಿರಿ, ನಿಮ್ಮಲ್ಲೇನೆ ಇದ್ದಾರೆ ಗುರುವು ಅಂತ. ಸೊ ಅಲ್ಲಮ್ಮ ಪ್ರಭುಗಳ ಬಗ್ಗೆ ಹೇಳಿದ್ರಿ. ಸೊ 434 ವಚನಗಳು ಅಕ್ಕ ಮಹಾದೇವಿ ಅವರು ರಚಿಸಿದ್ದಾರೆ ಅಂತಾನು ಹೇಳಿದ್ರಿ. ಸೊ ಜಗತ್ತಿನ ಆಧ್ಯಾತ್ಮಿಕದಲ್ಲಿ ಸ್ತ್ರೀ ಅನ್ನೋ ಅದ್ರ ಪದ ಬಂದಾಗ ನಮ್ಮ ವಿರಾಗಿನಿ ಅಕ್ಕ ಮಹಾದೇವಿ ಅವರೇ ಸ್ಫೂರ್ತಿ ಅಂತಾನು ಹೇಳಿದ್ರಿ. ಯಾಕಂದ್ರೆ ಅಪೂರ್ವ ಸಾಧನೆ ಅವ್ರದ್ದು. ಯಾಕಂದ್ರೆ ಸ್ತ್ರೀಯರ ಬಗ್ಗೆ ಗೌರವ ಹೆಚ್ಚಿಸಿ ಸ್ಫೂರ್ತಿ ಕೊಡ್ತಿದಾರೆ ಅಂತಂದ್ರೆ ಅವ್ರೇನೆ ಅಂತ ಅದು ಕರ್ನಾಟಕದಲ್ಲಿ ಅವರು ಜನ್ಮ ತಗೊಂಡಿದ್ದಾರೆ ಅನ್ನೋದೇ ಒಂದು ಅದ್ಭುತ. ಸೊ ಜೀವಾತ್ಮ ಪರಮಾತ್ಮ ಸಂದರ್ಭಗಳ ಬಗ್ಗೆನೂ ಹೇಳಿದ್ರಿ ನೀವು. ಸೊ ಶಿವಯೋಗಿಗಳು, ಇವಾಗ ನಾವ್ ಹೆಂಗೆ ಸಜ್ಜನ ಸಾಂಗತ್ಯ ಅಂತ ನಾವ್ ಮಾಡ್ತೀವಿ, ಸೊ ಅದೇ ರೀತಿ ಶಿವಯೋಗಿಗಳ ಸಾಂಗತ್ಯ ಅವರು ನೀವು ಮಸೀದೋದ್ರ ಬಗ್ಗೆ ಕೂಡ ಹೇಳಿದ್ರಿ ಇವತ್ತು. ಯಾಕಂದ್ರೆ ಅದು ನಮ್ಮ ಎಲ್ಲಾ ಮೆಡಿಟೇಟರ್ಸ್ ತುಂಬಾ ಸರಿ ಕೇಳಿರ್ತಾರೆ. ಯಾಕಂತಂದ್ರೆ ಏನು ಇಲ್ಲ, ನಾನು ಇಲ್ಲ ನೀನು ಇಲ್ಲದಾಗ ಉಳಿಯುವುದೇ ಬ್ರಹ್ಮಾಸ್ಮಿ ಅನ್ನೋ ಸ್ಥಿತಿ. ಅಂದ್ರೆ ನೀನು ಅದು ಇವುಗಳನ್ನು ಮೀರಿ ಹೋದಾಗ ನಾನೊಬ್ಬನೇ ಉಳಿಯುವ ಅದುವೇ ಅದ್ವೈತ ಅಂತಾನು ಹೇಳ್ತಾರೆ. ಅದ್ವೈತ ಅಂತ ಅಂದ್ರೂ ಒನ್ನೆಸ್ ಅಲ್ಲಿ ಎಲ್ಲರೂ ಯೋಚನೆ ಮಾಡೋದು ಅಂತಾನು ಇದಕ್ಕೆ ಹೇಳ್ತಾರೆ, ತತ್ವಮಸಿ ಇದಕ್ಕೆ. ಸೊ ಇಷ್ಟು ವಿವರಣೆಗಳು ಅದ್ಭುತವಾಗಿ ಕೊಟ್ಟಿದ್ದೀರಾ. ಸೊ ಹಾಗೆ ಜಗತ್ತಿಗೆ ಬೆಳಕು ಯಾವ ರೀತಿ ಅವ್ರು ಕೊಟ್ರು ಅಂತಾನು ಹೇಳಿದ್ರಿ. ಯಾಕಂದ್ರೆ ಹಾಲಲ್ಲಿ ಹಾಲು ಸೇರಿದ್ರೆ ಏನು ಬೇರೆ ವ್ಯತ್ಯಾಸ ಕಾಣಲ್ಲ, ನೀರಿನಲ್ಲಿ ನೀರು ಸೇರಿದ್ರು ಯಾವುದೇ ವ್ಯತ್ಯಾಸ ಕಾಣೋದಿಲ್ಲ. ಸೊ ಅದೇ ರೀತಿ ನಮ್ಮ ಒಂದು ಅಂದ್ರೆ ಒಂದು ಬುದ್ಧಿ ಹೇಗೆ ಇಟ್ಕೊಂಡು ಇದ್ ಮಾಡ್ತೀವಿ ಅಂದ್ರೆ ಅನಾಹತ ಚಕ್ರದಲ್ಲಿ ಯಾವ ರೀತಿ ನಾವು ಒಂದು ಆತ್ಮಜ್ಞಾನವನ್ನಾಗಿರ್ಬೋದು, ಅಲ್ಲಿ ದೃಷ್ಟಿ ಯಾವ ರೀತಿ ಒಂದು ಶುದ್ಧತ್ವ ಇಟ್ಕೊಂಡ್ರೆ ಆಜ್ಞಾ ಚಕ್ರದಲ್ಲಿ ಅದು ಥರ್ಡ್ ಐ ಅನ್ನೋದು ಆಕ್ಟಿವೇಶನ್ ಆಗುತ್ತೆ. ಎಲ್ಲರೂ ಏನ್ ಅನ್ಕೊಂತಾರೆ, ನಾವು ಧ್ಯಾನ ಮಾಡಿದ ತಕ್ಷಣ ನಾನು ಥರ್ಡ್ ಐ ಮಾಸ್ಟರ್ಸ್ ಅಂತ ಹೇಳ್ತಾ ಇರ್ತಾರೆ. ಎಷ್ಟೋ ಜನ ವಿಷನ್ಸ್ ಕಾಣ್ತು ಅಂತಾನು ಹೇಳ್ತಾ ಇರ್ತಾರೆ. ಸೊ ಯಾವಾಗ್ಲೂ ನಮ್ಮ ಅಂತರಾತ್ಮ ಶುದ್ಧಿ ಆಗ್ತಾ ಹೋಗುತ್ತಾ, ಆವಾಗ
ಆಟೋಮೆಟಿಕ್ ಆಗಿ ಯಾವ್ದು ರೈಟ್ ರಾಂಗ್ ಅಂತ ಗೊತ್ತಾಗೋದೇ ನನ್ಗೆ ಥರ್ಡ್ ಐ ಅಂತ ಅನ್ಸುತ್ತೆ. ಯಾಕಂದ್ರೆ ಅವೇರ್ನೆಸ್ ಅಂತಾನೂ ಅಂತೀವಿ. ಈಚ್ ಮಿನಿಟ್ ನಾವು ಯಾವಾಗ ಅವೇರ್ನೆಸ್ ಅಲ್ಲಿ ಇರ್ತೀವಿ, ಸೊ ಅವಾಗ ನಮ್ಗೆ ಪ್ರತಿದీ ಕೂಡ ಅರಿವಾಗ್ತಾ ಹೋಗುತ್ತೆ. ಸೊ ಅವಾಗ ನಮ್ಗೆ ಅದೇ ಥರ್ಡ್ ಐ ಅಂತಾನೂ ಹೇಳ್ಬೋದು. ಯಾಕಂದ್ರೆ ಯಾವ್ದು ನಮ್ಗೆ ತಪ್ಪು ಒಪ್ಪುಗಳು ನಮ್ಗೆ ಗೊತ್ತಾಗ್ತಾ ಹೋಗುತ್ತಾ, ಸೊ ಅದನ್ನ ತಿದ್ಕೊಂತ ಪ್ರತಿ ಕ್ಷಣ ನಾವು ತಿದ್ಕೊಳೋದ್ರಲ್ಲೂ ಇರ್ಬೇಕು. ಸೊ ಅದನ್ನ ಸರಿ ಮಾಡ್ಕೊಂತ ನಾವು ಮುಂದೆ ಮುಂದೆ ಸಾಗ್ದಾಗ ಸೊ ಆಧ್ಯಾತ್ಮಿಕದ ಒಂದು ಬೆಳವಣಿಗೆ ಕೂಡ ಮುಂದೆ ಹೋಗುತ್ತೆ. ಸೊ ನೆಕ್ಸ್ಟ್ ಇನ್ನು ಕುಂಡಲಿನಿ ಜಾಗೃತಿ ಬಗ್ಗೆ ನೀವು ಕೇಳ್ಬೇಕಂದ್ರೆ ಚಕ್ರಾಸ್ ಬಗ್ಗೆ ಕೇಳ್ಬೇಕು ಅಂತ ಹೇಳ್ರಿ. ಇನ್ನು 9ಗಿಂತ ಜಾಸ್ತಿ ಚಕ್ರಾಸ್ ಇದೆ ಅಂತ ನಾನು ಎಲ್ಲೋ ವಿಡಿಯೋದಲ್ಲಿ ಕೇಳಿದ್ದೆ ನೆನಪಿದೆ. ಬಟ್ 7 ಚಕ್ರಾಸ್ ಬಗ್ಗೆ ಮಾತ್ರ ನಮ್ಗೆ ಜಾಸ್ತಿ ಗೊತ್ತಿರೋದು. ಸೊ ಆದ್ರೆ ಅಕ್ಕಮಹಾದೇವಿ ಚರಿತ್ರೆಯಲ್ಲಿ 9 ಚಕ್ರಗಳ ಬಗ್ಗೆ ವಿವರಣೆ ಕೊಡ್ತೀನಿ ಅಂತಂದ್ರಿ. ಅದಕ್ಕೆ ಧನ್ಯವಾದಗಳು ಹೇಳ್ತಾ, ಇಷ್ಟು ಅದ್ಭುತವಾಗಿ ನೀವು ನಡ್ಸ್ಕೊಟ್ಟಿದ್ದೀರಾ. ಸೊ ಇದ್ರ ಬಗ್ಗೆ ಮಾಸ್ಟರ್ಸ್ ಮೇಡಮ್ ಹೇಳಿರೋದ್ರಲ್ಲಿ ನಿಮ್ಗೆ ಇಷ್ಟವಾಗಿರೋ ಪಾಯಿಂಟ್ ಯಾವ್ದಿದ್ರೆ ಹೇಳ್ಬೋದು ಮಾಸ್ಟರ್ಸ್, ಅನ್ಮ್ಯೂಟ್ ಮಾಡ್ಕೊಂಡು. ಮೇ ಬಿ ಎಲ್ಲರೂ ಜನಸ್ಥಿತಿಗೆ ಹೋಗಿದಾರೇನೋ ಅನ್ಸ್ತಾ ಇದೆ ಮ್ಯಾಮ್. ಹೇಳೋವಾಗನೆ ಆಲ್ಮೋಸ್ಟ್ ಎಲ್ರು ಮೆಡಿಟೇಷನ್ ಕುತ್ಕೊಂತಿದ್ದಾರೆ. ನಮಸ್ತೆ ಮ್ಯಾಮ್. ನಮಸ್ತೆ ಮಂಜುಳಾ ಮ್ಯಾಮ್. ನಮಸ್ತೆ. ಮ್ಯಾಮ್ ನಮಸ್ತೆ. ತುಂಬಾ ವಂಡರ್ಫುಲ್ ಆಗಿ ಹೇಳ್ರಿ ಮೇಡಮ್. ಎಲ್ಲ ಕುಂಡಲಿನಿ ಮತ್ತೆ ತಡ ಇದು ಎಲ್ಲ ಎಕ್ಸ್ಪ್ಲೈನ್ ಮಾಡಿದೀರಾ. ವಂಡರ್ಫುಲ್ ಮೇಡಮ್. ನಿಮ್ಗೆ ಅನಂತ ಕೋಟಿ ಆತ್ಮಪೂರ್ವಕ ಪ್ರಣಾಮಗಳು ಮೇಡಮ್. ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಓಕೆ ಮೇಡಮ್, ಎಷ್ಟು ಅದ್ಭುತವಾಗಿ ಹೇಳ್ರಿ. ಧ್ಯಾನ ಸ್ಥಿತಿಯಲ್ಲಿ ಇರ್ತಾರೆ. ನನ್ಗೆ ಮತ್ತೇನು ಕಾಲ್ಸ್ ಮಾಡ್ಬಿಟ್ಟು ಹೇಳ್ತಾ ಇದಾರೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ, ನಾನು ಯೂಟ್ಯೂಬ್ ಅಲ್ಲಿ ನೋಡಿದೀನಿ ಅಂತಾನು ಒಬ್ರು ಇಬ್ರು ನಾನು ಫಾರ್ವರ್ಡ್ ಮಾಡಿದಾಗ ಇಲ್ಲ ಧ್ಯಾನ ಪ್ರಚಾರಕ್ಕೆ ಹೋದಾಗ ಅಲ್ಲಿ ಫಾರ್ವರ್ಡ್ ಮಾಡಿದಾಗ ಅವ್ರು ಕೂಡ ಹೇಳಿದ್ರು. ಯಾಕಂದ್ರೆ ಬರೀ ನಮ್ಗೆ ಅಕ್ಕ ಮಹಾದೇವಿ ನಮ್ಮ ಅಕ್ಕ ಮಹಾದೇವಿ ಅಂತ ಹೇಳ್ಕೊಂತ ಇದ್ವಿ. ಸೊ ಅಕ್ಕ ಮಹಾದೇವಿ ವಚನಗಳ ಸಂಗ್ರಹ ಕೇಳ್ತಾ ಹೋದಾಗ ಎಷ್ಟು ಅದ್ಭುತ ಇದೆ ಅಂತಂದ್ರೆ, ಕೇಳ್ತೀವಿ, ಸೊ ಅದನ್ನ ಇಂಪ್ಲಿಮೆಂಟೇಶನ್ ಮಾಡ್ಕೊಂಡ್ರೆ ಅದು ಯಾವ ರೀತಿ ಅದ್ಭುತಗಳ ಸೃಷ್ಟಿಸುತ್ತೆ ಅನ್ನೋದಕ್ಕೆ ಈ ಒಂದು ಕ್ಲಾಸ್ಗಳೇ ಉದಾಹರಣೆ ಮೇಡಮ್. ಇಷ್ಟು ಅದ್ಭುತವಾಗಿ ನೀವು ನಡೆಸ್ಕೊಡ್ತಿರೋದಕ್ಕೆ ನಮ್ಮ ಆತ್ಮಪೂರ್ವಕ ಪ್ರಣಾಮಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಇವತ್ತಿನ ಸೆಷನ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್.